43 ರಾಮೋ ವಿರಾಮೋ ವಿರತೋ ಮಾರ್ಗೋ ನಿಯೋ ನಿಯೋನಯಃ ರಾಮೋ ವಿರಾಮೋ ವಿರತೋ ಮಾರ್ಗೋ ನಿಯೋನಯೋನಯಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ ರಾಮೋ ವಿರಾಮೋ ವಿರತೋ ಮಾರ್ಗೋ ನಿಯೋನಯೋನಯಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ 11 ನಾಮ ಇದೆ ಈ ಶ್ಲೋಕದಲ್ಲಿ. ರಾಮಃ 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 ವಿರಾಮಃ ವಿರತಃ ವಿರಜೋ ಅಂತ ಪಠ ಇದೆಯಾ? ರಾಮೋ ವಿರಾಮೋ ವಿರಜೋ ವಿರಜೋ ಇಲ್ಲ ಪುಸ್ತಕದಲ್ಲಿ. ಇದರಲ್ಲಿ ವಿರಜೋ ರಾಮೋ ವಿರಾಮೋ ವಿರತೋ ವಿರಜೋ ಇಲ್ಲನಾ ಸಿಕ್ಕೇ ಇಲ್ಲ. ಹಾ ಇಲ್ಲ ವಿರತ್ತೋ ವಿರತ್ತೋ ನಿಮ್ದಲ್ಲೇ ವಿರಜೋ ಇಲ್ಲ ಯಾವ್ದಲ್ಲೋ ರಾಮೋ ವಿರಾಮೋ ವಿರಜೋ ಗುರುಗಳೇ ವಿರಜೋ ಇದೆ ನಂದ್ರಲ್ಲಿ. ವಿರತ್ತೋ ವಿರಜೋ ಇದೆ. ವಿರಜೋ ಎರಡು ಇದೆಯಾ? ಪಾಠ 2 ಪಾಠನೂ ಇದೆ. ಹಾ ಸರ್. ಮಾರ್ಗಃ ನೇಯಃ ನಯಃ ಅನಯಃ ವೀರಃ ಶಕ್ತಿಮತಾಂ ಶ್ರೇಷ್ಠಃ ಧರ್ಮಃ ಧರ್ಮವಿತ್ ಉತ್ತಮಃ ಧರ್ಮವಿದುತ್ತಮಃ ಧರ್ಮವಿದುತ್ತಮಃ ಶಕ್ತಿಮತಾಂ ಒಂದಲ್ಲ ನಾಮ ಶ್ರೇಷ್ಠ ಒಂದು ಒಂದೇ ಮಾಡಿದ್ರು. ಧರ್ಮ ಬೇರೆ ಕೊಟ್ಬೇಕು, ಬೇರೆ ಆಗ್ಬೇಕಲ್ಲ, ಕೊಟ್ಬಿಡ್ತಾನೆ. ಕೊಟ್ಟಿಲ್ಲ, ನೀವು ಓದಿರೋ ಹಾಗೆ. ಅವನು ರಾಮಸ್ವರೂಪನು, ಪರಮಾತ್ಮನು. ರಾಮ ನೀನು ರಮಂತೆ ಅಸ್ಮಿನ್ ಯೋಗಿನಃ ಇದು ರಾಮ ಆನಂದ ಸ್ವರೂಪ. ರಾಮೋ ನ ಗಚ್ಚತಿ ನ ತಿಷ್ಠತಿ ನಾನುಶೋಚತ್ಯಕಾಂಕ್ಷತೆ ಭಜತಿ ಪಾಪ ಅಪಾಕರೋತಿ. ಇವಾಗ ವಿಷ್ಣು ಸಹಸ್ರನಾಮದ ಅರ್ಥ ಮಾಡ್ತಾ ಇದ್ದಾರೆ. ರಾಮನು ರಾಮಶಸ್ತ್ರಭೃತಾಮಹಂ ಅಂತ ಹೇಳಿ ಗೀತೆಯಲ್ಲಿ ದಶರಥ ಮಗನಾಗಿ ಅವತಾರ ಮಾಡಿದ ಶ್ರೀರಾಮಚಂದ್ರನೂ ಸಾಕ್ಷಾತ್ ಪರಮಾತ್ಮನೇ. ಸ್ವಯಂ ಸ್ವರೂಪದಿಂದ ಆನಂದ ಸ್ವರೂಪನೂ ಹೌದು. ಶ್ರೀರಾಮಚಂದ್ರ ದಶರಥನಂದನಾಗಿರೋ ಶ್ರೀರಾಮಚಂದ್ರನ ವಿಶೇಷ ಏನು ಅಂದರೆ ಅವನು ರಾಮೋ ವಿಗ್ರಹವಾನ್ ಧರ್ಮ ಅಂತ, ಧರ್ಮಮೂರ್ತಿಯವನು, ಮರ್ಯಾದಾ ಪುರುಷೋತ್ತಮ. ಆಜಾನುವಾಹುರವಿಂದ ದಲಾಯತಾಕ್ಷ. ಶ್ರೀರಾಮಚಂದ್ರನ ಒಂದು ಸ್ವರೂಪ ಅಂತಂದ್ರೆ ಋಷಿಮುನಿಗಳ ಕೊಂಡಾಡುವಂತಹ ಸ್ವರೂಪ ಅವನು. ಅವನು ಕಲ್ಯಾಣಾನಾಂ ನಿಧಾನಂ ಅದಲ್ಲ, ಇನ್ನೊಂದು ಕಲ್ಯಾಣೋಲ್ಲಾಸ ಸೀಮಾ ಕಲಯತು ಕುಶಲಂ ಕಾಲ ಮೇಘಾಭಿರಾಮ ಕಾಚಿತ್ ಸಾಕೇತ ಧಾಮ ಭವ ಗಹನ ಗತಿ ಕ್ಲಾಂತಿಹಾರಿ ಪ್ರಣಾಮ ಸೌಂದರ್ಯ ಹ್ರೀಣಕಾಮ ಧೃತ ಜನಕಸುತ ಸಾದರ ಪಾಂಗಧಾಮ ದಿಕ್ಷು ಪ್ರಖ್ಯಾತ ಭೂಮ ದಿವಿಷದಭಿವೃತ ದೇವತಾ ರಾಮನಾಮ ಅಂತೇಳಿ ಆ ಋಷಿಮುನಿಗಳೆಲ್ಲ ಕೊಂಡಾಡ್ತಾ ಇದ್ದಂತೆ ಶ್ರೀರಾಮಚಂದ್ರ ಎಂತ ಅಂತ. ವನೇಚ ರಾಮ ವನೇ ಚ ರಾಮ ವನೇ ಚ ರಾಮ. ನಾವು ಕಾಡಿನಲ್ಲೂ ರಾಮನ ಕಾಣ್ಬೋದು. ವಾನೇ ಚರಾಮ ಅಂದ್ರು. ಚರಾಮನೇನೋ ಓಡಾಡ್ತೀವಿ. ವಸು ಚಾಹ ರಾಮ ವಸುಚ ಆಹ ರಾಮ ವಸುಚ ಆಹ ರಾಮ. ಕಳ್ಳರು ಮಾತಾಡ್ಕೊಂಡಿರಂತೆ, ನಾವು ಹಗಲೆಲ್ಲ ಕಾಡಲ್ಲಿ ತಿರುಗ್ತಾ ಇರ್ತೀವಿ. ವನೇಚ ರಾಮ ವಸುಚಾಹ ರಾಮ. ಎನ್ನ ದುಡ್ಡನ್ನ ಕೊಳ್ಳೆ ಹೊಡ್ತಕೊಂಡ್ಬಿಡ್ತೀವಿ. ನದಿ ನದಿಸ್ತರಾಮ ಹೇ ರಾಮ ತೇ ನದಿ ನದಿ ಸ್ತರ, ನದಿಯೂ ನೀನು, ನದಿಯೂ ಸ್ತರಾಮ, ನದಿಯನ್ನು ಕೂಡ ನಾವು ದಾಟುವರಾಗಿದ್ದೇವೆ. ನ ಭಯಂ ಸ್ಮರಾಮ, ನಮಗೆ ಭಯವೇ ಗೊತ್ತಿಲ್ಲ. ಭಯಂ ಸ್ಮರ ಇತೀರೇಂಚೋಪಿ ವನೇ ಕಿರಾತಾಹ. ಈ ರೀತಿಯಾಗಿ ಕಾಡಿನಲ್ಲಿ ಮಾತಾಡ್ಕೊಳ್ತಾ ಇರುವಂತಹ ದಸ್ಯುಗಳು ಗೊತ್ತಾ, ಕಳ್ಳರು. ಮುಕ್ತಿಂಗತಾಹ, ಅವರು ಮುಕ್ತಿಯನ್ನು ಹೊಂದಿದಂತೆ. ಯಾಕೆ ಅಂದ್ರೆ ರಾಮಪದಾನುಷಂಗ, ಅವರಿಗೆ ರಾಮಪದದ ಅನುಷಂಗ ಇದೆ ಅವೆಲ್ಲ ಮಾತಿನಲ್ಲೂ. ವನೇ ಚರಾಮ
वनेश्चरामः वसुश्चाहरामः नदीस्तरामः नभयं स्मरामः इतीरयन्तोऽपि वने चिराताः मुक्तिं गताः रामपदानुषङ्गा ಅವರಿಗೂ ಗೊತ್ತಿದ್ದೇನೆ ಅವ್ರು ಮುಕ್ತಿ ಹೊಂದ್ಬಿಟ್ರು ಅವ್ರಿಗೆ ರಾಮ ಹೇಳ್ತಾ ಇದ್ದೀನಿ ಅವ್ರಿಗೆ ಗೊತ್ತೇ ಆಗಿರುವಂತೆ ಬೇಡರ ಕಣಪದಲ್ಲಿ ಆ ಬಿಲ್ಪತ್ತೆ ಕಾಕಾತಾಳರಾಗಿ ಶಿವನಿಂದ ಬಿತ್ತು ಅವ್ರು ಇದಾಯ್ತು ಅಂತ ಹೇಳ್ದಂಗೆ ಏನೋ ಹೇಳಕ್ ಹೋಗ್ಬಿಟ್ಟು ರಾಮ ಶಬ್ದ ಬಂದ್ಬಿಟ್ಟು ಹೋಗಿ ಬಿಟ್ಬಿಟ್ಟಿದ್ದೀನಿ ಕಷ್ಟ ಏನೋ ನಿಜ ಏನ್ ಮಾಡಕ್ಕಾಗಲ್ಲ ತಗೊಳ್ಳೇಬೇಕು. ಹೀಗೆ ರಾಮ ಅಂದ್ರೆ ಆನಂದ ಮೂರ್ತಿ, ಇದು ಸೌಂದರ್ಯದ ಖನಿ, ಒಂದು ಸುಖ ಸ್ವರೂಪ, ಒಂದು ಅವತಾರ ಪುರುಷ, ಮರ್ಯಾದಾ ಪುರುಷೋತ್ತಮ ಅಂಥ ರೂಪದವನು ಪರಮಾತ್ಮನು ಅಂತೇಳಿ ರಾಮರೂಪದವನು ಭಾವನೆ ಮಾಡೋದು. ಇದು ವಿರಾಮ. ವಿರಾಮ ಅಂದ್ರೆ ಫುಲ್ ಸ್ಟಾಪ್ ಅಂತ ನೀವು ಕೇಳಿದಿರಾ? ಇಲ್ಲಿ ವಿರಾಮ ಆಯ್ತು ಅಂತ. ಫುಲ್ ಸ್ಟಾಪ್ ವಿರಾಮ ಅಂತೀವಿ. ಕೊನೆ, ಅವಸಾನ, ಎಂಡು, ಪೂರ್ಣ ವಿರಾಮ, ಅರ್ಧ ವಿರಾಮ ಕಾಮ, ಫುಲ್ ಸ್ಟಾಪ್ ಇದು ವಿರಾಮ. ಆಟ ಆಡೋ ಟೈಮ್ ಅಂತೀಯ? ವಿರಾಮ ಬ್ರೇಕ್ ಟೈಮಲ್ಲಿ ಆಟ ಆಡ್ತೇವೆ ನೀವು. ವಿರಾಮ ಆಟ ಆಡ್ಕೊಳ್ಳೋದಲ್ಲ. ವಿರಾಮ ಅಂದ್ರೆ ಕೊನೆ ಅಂತ ಅರ್ಥ. ಕೊನೆ ಅಂದ್ರೆ ಜೀವರುಗಳ ಕೊನೆಯ ಸ್ಥಾನ ರಾಮನೇ ಅಂತ. ಕೊನೆಯ ಸ್ಥಾನ ಇದೆ ಪರಮಾತ್ಮ. ವಿರಾಮನಾಗಿದ್ದಾನೆ ಅಂದ್ರೆ ವಿಶ್ರಾಂತಿ ಸ್ಥಾನ. ವಿರಾಮ ವಿಶ್ರಾಂತಿ ಅಂತ ವಿಶ್ರಾಂತಿ ಸ್ಥಾನ, ಕೊನೆಯ ಸ್ಥಾನ, ಮತ್ತೆ ಆನಂದರಾಗಿರ್ತಕ್ಕಂಥ ಸುಖ ಸ್ವರೂಪ ಅಂತ. ವಿರಾಮ ಅಂತ ವಿರಾಮೋವಸಾನಂ ಅಂತ ಒಂದು ಸೂತ್ರ. ಯಾಕಯ್ಯ ವಿರಾಮೋವಸಾನೇನೋ ಅವಸಾನಕ್ಕೆ ವಿರಾಮ ಎಂದು ಹೆಸರು. ಸಂಸಾರ ಕೊನೆಯಾಗೋದೆಲ್ಲಿ? ಆ ಪರಮಾತ್ಮಲ್ಲಿ. ಆಗಿನ ಪರಮಾತ್ಮನಿಗೆ ವಿರಾಮ ಅಂತ ಹೆಸರು. ವಿಶ್ರಾಂತಿ ಬಿಡುವುದೆಲ್ಲಿ? ಆ ಪರಮಾತ್ಮಲ್ಲಿ. ಆದ್ರಿಂದ ಪರಮಾತ್ಮನಿಗೆ ವಿರಾಮ ಅಂತ ಹೆಸರು. ಹಾಗೆ ವಿಶಿಷ್ಟ ರಾಮ, ಹೆಚ್ಚಿನಾದ ಆನಂದ ರೂಪನವನು ಅಂತ ರಾಮ ಪರಮಾತ್ಮ. ಸ್ವಯಂ ವಿರತಃ, ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅವನು. ರಥ ಅಂದ್ರೆ ಅಂಟ್ಕೊಂಡವನು, ವಿರತ ಅಂದ್ರೆ ಯಾವುದನ್ನು ಏನಕ್ಕೂ ಅಂಟ್ಕೊಂಡಿಲ್ಲ. ವಿರತಃ. ರಜ ಅಂದ್ರೆ ದೋಷ ಅಂತ, ದೋಷರಹಿತನು ಅಂತ ಅರ್ಥ. ರಜ ಶಬ್ದಕ್ಕೆ ಪುಣ್ಯ ಪಾಪ ಅಂತ ಹೇಳ್ತಾರೆ. ಪುಣ್ಯ ಪಾಪ ರಹಿತನು, ದೋಷರಹಿತನು ಅಂತ ಒಂದು ವಿರಜ ಪಾಠಕ್ಕೆ. ವಿರತ ಪಾಠಕ್ಕೆ ಅಂಟುಕೊಳ್ಳ. ಕಂಡುಹಿಡ್ದ? ಇಲ್ಲ, ಹೊಡೆದಿಲ್ಲ. ಅಂಟುಕೊಳ್ಳದವನು ಅಂತೂ ಅರ್ಥ ಇದೆ. ವಿರತ ಅಂದ್ರೆ ಯಾವುದಕ್ಕೂ ಅಂಟುಕೊಂಡಿಲ್ಲ, ಅಟ್ಯಾಚ್ಮೆಂಟ್ ಇಲ್ಲ, ಎಲ್ಲ ವಿರಕ್ತರಾದವನು ಅಂತ. ವಿರಜೋ ಅಂತಂದ್ರೆ ದೋಷರಹಿತನು, ಪುಣ್ಯ ಪಾಪ ರಹಿತನು, ಪುಣ್ಯ ಪಾಪ ಸಂಬಂಧವಿಲ್ಲದವನು ಅಂತ. ಮಾರ್ಗ, ನಿಜವಾಗಿ ಹೋಗಬೇಕಾದ ಮಾರ್ಗ, ಇದು ದಾರಿ ಅವನೇ ಆಗಿದ್ದಾನೆ. ಮುಮುಕ್ಷುಗಳಿಗೆ ಸೇರಬೇಕಾದ ಮಾರ್ಗ ಪರಮಾತ್ಮನೇ ಆಗಿರೋದ್ರಿಂದ ಅವನು ಮಾರ್ಗನು. ಮುಖ್ಯ. ಇನ್ನು ಅದು 365 ಬರುತ್ತೆ ಮಾರ್ಗ. ಅಕ್ಷರ ರೋಹಿತೋ ಮಾರ್ಗ. 365, 665 40ನೇ ಶ್ಲೋಕ. ದಂಡ ನಾಮ ಸಂಖ್ಯೆ 365. 365 ಕರೆಕ್ಟ್. ಹೌದಾ? ನೋಡ್ರ 300. ನೀವೆಲ್ಲರೂ ತಪ್ಪು ಹೇಳಕ್ ಸಾಧ್ಯನಾ ಗುರುಗಳೇ? ಇಲ್ಲಮ್ಮ, ಕಂಪ್ಯೂಟರ್ ಬಿಡ್ತಾರೆ ಹುಡುಗರು ಇದಾರಲ್ಲ, ಬೆಲ್ಲ ಕೊಟ್ರೆ ಹಸ್ತ ನುಂಗೋರವರು. ಸಾಮಾನ್ಯ ಹುಡುಗರಲ್ಲ ಇಲ್ಲಿರೋರು. ಒಬ್ರಿಂದ ಒಬ್ದು ಮೂಡೋ ಮೂರ್ಖೋ ಗಾರ್ಧವೋ ಏಕರಾಶಿ ಎಲ್ಲ. ಅದು 1 ವರ್ಷ ಅಂತ ಜ್ಞಾಪಕ ಇಟ್ಕೊಂಡಿದ್ದಾರೆ. ಹೌದಾ? 365 ಅಂತ. 1 ವರ್ಷ ಕರೆಕ್ಟ್. ಮಾರ್ಗ ಅಂದ್ರೆ ನಿಜವಾಗಿ ಹೋಗಿ ಸೇರ್ಬೇಕಾದ. ಇನ್ನು ಮಾರ್ಗ ಅನ್ವೇಷಣೆಗೂ ಅರ್ಥ ಇದೆ. ಹುಡುಕಬೇಕಾದವನು ಅಂತ. ನಮ್ಮ ಜೀವನದಲ್ಲಿ ಕಂಡುಕೊಳ್ಳಬೇಕಾದವನು ಪರಮಾತ್ಮನೇ. ಆದ್ರಿಂದ ಅವನಿಗೆ ಮಾರ್ಗ ಅನ್ವೇಷಣೆ ಧಾತು. ಮಾರ್ಗಣಂ ಸೀತಾ ಮಾರ್ಗಣಾಯ ದಿಶಿ ತಪರದನಯ ಪ್ರೇಷಿತಾನ ಮಾನರಾಣ ಏಕತಮಃ ಸಮುದ್ರತರಣ ಜಂಘಾಲ.
ಅಯಮಹಂ ಅಹರ್ಪತಿ ಕುಲತಿಲಕಸ್ಯ ಸತ್ಯಸಂಧಸ್ಯ ಪಿತನಿಯೋಗ ವನವಾಸಿನರಸಸ್ಯ ಶೂರ್ಪಕಾರಾತಿಬಾಧಿತ ಶೂರ್ಪಣಖ ಪ್ರಾಪ್ತ ವೈರೂಪ್ಯ ಗುಪ್ಯ ಖರ ಪ್ರಮುಖ ದಿಶಿಚರ ಬಲಾವಲೇಪಲೋಪ ಅದು ಇದರಲ್ಲಿ ಕೆಂಪು ರಾಮಾಯಣದಲ್ಲಿ ನೀವು ರಾಮಾಯಣ ಇದು ರಾವಣನ ಇದಕ್ಕೆ ದರ್ಬಾರ್ ಹಾಲು ರಾವಣನ ದರ್ಬಾರ್ ಹಾಲಿಗೆ ಆಂಜನೇಯ ಸ್ವಾಮಿಯನ್ನ ಬ್ರಹ್ಮಾಸ್ತ್ರದಿಂದ ಕಟ್ಟಾಕೊಂಡು ಎಳ್ಕೊಂಡು ಹೋದಾಗ ಇಂದ್ರಜಿತ್ ಮುಂತಾದವರು ಎಳ್ಕೊಂಡು ಹೋದಾಗ ಎಲ್ಲ ಕೂರಿಸಿದಾಗ ದೊಡ್ಡ ಸಭೆ ಅದೇನು ಸುಮಾರು 100 ಅಡಿ ಆಗಲ್ಲ 300 ಅಡಿ 400 ಅಡಿ ಉದ್ದದ ಸಭೆ ಅಷ್ಟು ರತ್ನ ಖಚಿತವಾದ ಬಂಗಾರ ಸ್ತಂಭದ ಇದು ತೊಲೆಗಳ ಬಂಗಾರದಂತೆ ಕಂಬರೆಲ್ಲ ಬಂಗಾರದಂತೆ ನವರತ್ನ ಖಚಿತವಾದ ಸಭೆ. ಆ ಸಭೆಯಲ್ಲಿ ರಾವಣೇಶ್ವರ ದೊಡ್ಡ ಸಿಂಹಾಸದ ಮೇಲೆ 14 ಸಿಂಹಾಸದ ಮೇಲೆ ಎಲ್ಲ ಸಿಂಹ ಇತ್ಯಾದಿ ಅದ್ರ ಕೂತಿದ್ದಾನೆ. ಆಂಜನೇಯ ಸ್ವಾಮಿ ಹೇಳ್ಕೊಂಡು ಹೋಗಿ ಎಲ್ಲ ಒಂದು ಕೂರಿಸಿದ್ರು. ಯಾರಯ್ಯ ನೀನು ಅಂದ್ರು. ಯಾರಯ್ಯ ನೀನು? ಅಯಮಹಂ ಅಹರ್ಪತಿ ಕುಲ ತಿಲಕಸ್ಯ ಸತ್ಯಸಂಧಸ್ಯ. ನಾನು ಸತ್ಯ ಅಹರ್ಪತಿ ಕುಲ ಯಾರು? ಅಹರ್ಪತಿ ಸೂರ್ಯ, ಸೂರ್ಯನ ಕುಲಕ್ಕೆ ಹುಟ್ಟಿದ ಸತ್ಯಸಂಧನ ದಾಸೋಹಂ ಕೋಸಲೇಂದ್ರಸ್ಯ. ಹೆಂಗೆ ಹೆಕ್ಕತಾರೆ ಅಂದ್ರೆ ಶ್ರೀರಾಮಚಂದ್ರ ದೂತ ದಾಸ ಅವನು. ಏನ್ ಹೇಳ್ಬೇಕು ಯಾತಕ್ ಬಂದಿದ್ಯಾ ನೀನು ಅಂತ. ನೀನು ಕಳ್ಳ, ನೀನು ಸೀತೆ ಕದ್ಕೊಂಡ್ ಬಂದಿದ್ಯಾ. ರಾಮಚಂದ್ರ ನನ್ನ ಸ್ವಾಮಿ ಇಲ್ಲದೆ ಇದ್ದಾಗ ನನ್ನ ರಾಮಚಂದ್ರ ಧರ್ಮಪತ್ನಿಯನ್ನ ಕದ್ಕೊಂಡ್ ಕಳ್ಳ ನೀನು. ಆಗಿನ ಕಳ್ಳ ಬುದ್ಧಿವಾದ ಹೇಳಿ ಬಂದಿದ್ದೀನಿ ಅಂತಾರೆ. ಏನ್ ಧೈರ್ಯ ಅಲ್ರಿ ಒಂದು. ಆ ಸಭೆಯಲ್ಲಿ ಅವನ್ ಒಬ್ಬನೇ, ಅವನ ಕಡೆ ಇನ್ನೊರು ಯಾರೂ ಇಲ್ಲ. ಅಂಥ ಮಹಾನುಭಾವ ಆ ಸಭೆಯಲ್ಲಿ ಕಿಂಚಿತ್ತು ಎದೆ ಜಗ್ಗದೇನೆ ಹೆಮ್ಮೆಯಿಂದ ಶ್ರೀರಾಮಚಂದ್ರನ ದೂತ ನಾನು, ದಾಸ ನೀನು ಇಂಥ ಅಕಾರ್ಯ ಮಾಡಿದೀಯಾ, ಅದನ್ನ ನಿನಗೆ ತಿಳುವಳಿಕೆ ಹೇಳಬೇಕು, ನೀನು ಕೊಟ್ಟು ಬಿಡು. ಖಂಡಿತವಾಗಿ ನನ್ನ ಸ್ವಾಮಿ ಸಿಟ್ಟು ಮಾಡ್ಕೊಂಡ ಅಂದ್ರೆ ನೀನಲ್ಲ 3 ಲೋಕವೂ ಉಳಿಯಲ್ಲ. ಅಂಥ ಮಹಾನುಭಾವ. ಆದರೆ ಇವತ್ತಿಗೂ ನೀನು ರಾಮಚಂದ್ರ ನಾನು ಮಾಡಿ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳಿ ನೀನು ಹೋಗಿ ಕೊಟ್ರೆ ಕ್ಷಮಿಸ್ತಾನೆ, ನೀನು ಬದುಕೋತೀಯ, ನೀನು ಬಚಾವಾಗ್ತೀಯ. ಇಂಥ ದೊಡ್ಡ ವೈಭವ, ಇಂಥ ದೊಡ್ಡ ಸಂಪತ್ತು ಎಲ್ಲವೂ ಉಳಿಯುತ್ತೆ, ಇಲ್ಲದೆ ಹೋದ್ರೆ ಸರ್ವನಾಶವಾಗತ್ತೆ ಅಂತ ಹೇಳಿ ಅದನ್ನ ಹೇಳೋಕ್ ಬಂದಿದ್ದೀನಿ ಅಂತಾರೆ. ಏನ್ರಿ ಆ ಮಹಾತ್ಮನ ಮಾತು ಅಂದ್ರೆ ಅದ್ಭುತ. ಆ ರಾಮಚಂದ್ರ ಅದು ಆಂಜನೇಯ ಸ್ವಾಮಿಯ ಮಾತು ನೋಡ್ಬೇಕು ಆ ರಾಮಾಯಣದಲ್ಲಿ. ಮಾರ್ಗ ಅಂದೇನೋ ಹುಡುಕಬೇಕಾದವನು, ಕಂಡುಕೊಳ್ಳಬೇಕಾದವನು. ನೇಯ ನಯ ಅನಯ ನೇತು ಯೋಗ್ಯ ನೇಯ. ನಿಜವಾಗಿ ನಾವೆಲ್ಲರೂ ಹೋಗಿ ಸೇರಬೇಕಾದ ಜಾಗ ಅಂತ ಮಾರ್ಗನ ಹುಡುಕಬೇಕು. ನಯ ಅಂದ್ರೆ ಇನ್ನೊಂದು ಇದೆ, ಅವ್ರಿಗೆ ನಯ ನಾತಿ ಏನು ಇಲ್ಲ ಅಂತ ಕಾಣುತ್ತೆ ಅಂತ. ನಯ ನೀತಿ ಏನು ಇಲ್ಲ. ನಯ ಅಂದ್ರೆ ದೊಡ್ಡವರ ವಿಷಯದಲ್ಲಿ ಯಾವ ರೀತಿ ನಡ್ಕೋಬೇಕೋ ಅದಕ್ಕೂ ನಯ ಅಂತ ಹೇಳ್ತಾರೆ. ಒಂದು ರೀತಿ ವಿನಯ ಅಂತ ಅರ್ಥ. ಅಂದ್ರೆ ತಗ್ಗಿ ಬಗ್ಗಿ ನಡುವ ಸ್ವಭಾವದವನು. ಪರಮಾತ್ಮನು ಪರಿಪೂರ್ಣ ಸರ್ವಜ್ಞನು, ಪರಿಪೂರ್ಣ ಶಾಂತನು. ಅದರಿಂದ ಅತ್ಯಂತ ನಯವಂತನು, ನೀತಿವಂತನು ಪರಮಾತ್ಮನು. ಹಾಗೆ ನಯ ಮುಂದಿಂದು, ನೇಯ ಹಿಂದಿಂದು. ನೇಯೋ ನಯ. ನೇಯ ಅಂದ್ರೆ ನಿಜವಾಗಿ ನಾವು ಅವನನ್ನೇ ಬಳಿಸಾರಬೇಕಾದವರಾಗಿದ್ದೀವಿ. ನಾವು ಜೀವನದಲ್ಲಿ ಬಳಿಸಾರಬೇಕಾದ ಯಾವನು ಅಂದ್ರೆ ಅವನ ಹತ್ರ ಹೋಗ್ಬೇಕಾದ್ರು ಅಂತ. ನೇತು ಯೋಗ್ಯ ನೇಯ ಅಂತ, ಹೋಗೋದಕ್ಕೆ ಇದಕ್ಕೆ ಅರ್ಹನಾದವನು ಅಂತ. ಸಮ್ಯಜ್ಞಾನ ಮಾರ್ಗದಿಂದ ಹೋಗುವುದಕ್ಕೆ ತಕ್ಕವನಾದವನು ಅಂತ ಅರ್ಥ ಮಾಡಿದ್ದಾರೆ. ನೇಯ ನೇಯ. ಆಮೇಲೆ ಅನಯ. ನೇಯ ನಯ ಅನಯ. ನೇಯೋ ನಯೋ ಮಾರ್ಗೋ ನೇಯೋ ನಯೋ ನಯ. ನಯ ಅನಯ. ದುಷ್ಟರಿಗೆ ಅಂಥ ಉಗ್ರನ ಕ್ರೂರಿಯಾಗಿದ್ದಾನೆ, ಶಿಷ್ಟರಿಗೆ ಅತ್ಯಂತ ನೀತಿವಂತನಾಗಿದ್ದಾನೆ, ನಯವುಳ್ಳವನಾಗಿದ್ದಾನೆ. ನಯ ಅಂದ್ರೆ ನೀತಿವಂತನು, ಅತ್ಯಂತ ವಿನಯಶಾಲಿಯೂ ಆಗಿದ್ದಾನೆ. ಅನಯ ಅಂದ್ರೆ ಉಗ್ರರಿಗೆ ಅದೇ ರೀತಿ ಅಷ್ಟೇ ಕ್ರೂರಿಯಾಗಿದ್ದಾನೆ. ಅವನಿಗೆ ಸರಿಯಾಗಿ ಮಾಡುವನಲ್ಲ ಅವನು. ಯಾರು ಬಗ್ಗಿಸ್ಬೇಕೋ ಅವನು ಚೆನ್ನಾಗಿ ಬಗ್ಗಿಸ್ತಾನೆ. ಶಠಂ ಪ್ರತಿ ಶಾಠ್ಯಂ ಅಂತ. ರಾವಣ ಹಾಗಿದ್ದೆ ರಾವಣ ತಕ್ಕಂಥ ವ್ಯಕ್ತಿ ಹುಡ್ತಾನೆ ರಾವಣ ಅಂತಾನೆ. ಹಿರಣ್ಯಕಶಿಪು ಹಾಗಿದ್ದೆ ತಕ್ಕಂಥವನಾಗಿ ಬರ್ತಾನೆ. ಯಾರ್ಯಾರು ಎಂತೆಂಥ ದುಷ್ಟರೋ ಆ ದುಷ್ಟರನ್ನು ದಮನ ಮಾಡೋಕ್ಕೆ ಏನು ಬೇಕೋ ಅವತಾರ, ಆಕಾರ, ಶಕ್ತಿ, ಸಾಮರ್ಥ್ಯ ಅದನ್ನು ಹೊಂದು ಬಂದು ಅವನು ಮೆಟ್ಟುವನು ಅಂತ ಅರ್ಥ. ಅವರಿಗೆ ಅನಯನಾಗಿದ್ದಾನೆ, ಶಿಷ್ಟರಿಗೆ ನಯನಾಗಿದ್ದಾನೆ, ಋಷಿಮುನಿಗಳಿಗೆ ಅತ್ಯಂತ ನಯನು, ನೀತಿವಂತನು ಅಂತ ಇದ್ದಾನೆ. ರಾಮಚಂದ್ರ ವನವಾಸದ ಕೊನೆ ಇನ್ನೊಂದೇನು 1 ತಿಂಗಳು 1 ವರ್ಷ ಇತ್ತು. ಒಂದು ವರ್ಷ ಇದ್ದಾಗ ಅಗಸ್ತ್ಯಾಶ್ರಮಕ್ಕೆ ಹೋಗೋಣ ಅಂತ ಹೋದ್ರು. ಅಗಸ್ತ್ಯಾಶ್ರಮ, ಅಗಸ್ತ್ಯರು
ಸಕಲ ಸಮುದ್ರವನ್ನೇ ಪಾನ ಮಾಡಿದಂತಹ ಮಹಾತ್ಮರು, ಆಮೇಲೆ ಲೋಪಾಮುದ್ದ ವಲ್ಲಭರು, ಆಮೇಲೆ ಆ ಇಂದ ಪರ್ವತವನ್ನೇ ತಗ್ಗಿಸಿ ಈ ಕಡೆ ಬಂದಂತ ಮಹಾತ್ಮ. ಆ ಅಗಸ್ತ್ಯಾಶ್ರಮದಲ್ಲಿ ಅವನು ಕೊನೆಯ 1 ವರ್ಷ ಇರೋಣ, ಇಲ್ಲೇ ಇದ್ಬೇಡ ಅಂತ ಹೇಳಿ ಮಹಾತ್ಮರ ಜೊತೆ ಇದ್ದಂಗಾಗತ್ತೆ ಅಂತ ಬಂದು ಇನ್ನೂ 1 ವಾರ ಆಗಿಲ್ಲ. ವಾರ ಆಗದೆ ಇದ್ದಾಗ ಇನ್ನು ವಾರ ಮುಗಿದಿಲ್ಲ. ಅವಾಗ ಅಗಸ್ತ್ಯರು ತಗೋ ರಾಮ, ಇದು ಬಿಲ್ಲು, ಇದು ಬಾಣ, ಇದು ಅಂತ ಎಲ್ಲ ಕೊಡ್ತಾರೆ. ಅಂದ್ರೆ ನೀನು ಇಲ್ಲಿರೋಕಲ್ಲ ಬಂದಿದ್ದೀನಿ, ಹೋಗ್ಬೇಕು ಅಂತ. ಆವಾಗ ಒಂದ್ ಮಾತನ್ನ ರಾಮಚಂದ್ರ ಬಂದಾಗ ಹೇಳ್ತಾನೆ, ಸೀತೆಗೂ ಹೇಳ್ತೇನೆ, ನೋಡು ಸೀತೆ, ಎಲ್ಲಾ ಆಶ್ರಮದಲ್ಲೂ ನನ್ ಗಂಡ ಅಂಥವನು, ಕೋದಂಡ ಇದನ್ನು ಶಿವಧನಸ್ ಮುರಿದವನು, ಅಂದ್ರೆ ಇದನ್ನು ಮಾಡಿದವನು ಎಲ್ಲ ಹೋಳ್ಕೊಂಡ್ ಬಂದೆಲ್ಲ, ಇಲ್ಲಿ ಮಾತ್ರ ತುಟಿಕ್ ಪಿಟಿಕ್ ಬಾಯ್ಬಿಡ್ಬೇಡ. ಈ ಜಾಗದಲ್ಲಿ ಮಾತ್ರ ಸುಮ್ಮನೆ ಇರೋ. ಅವರಿದಾರಲ್ಲ ಸಾಕ್ಷಾದಲ್ಲಿ ಕೂತ್ಕೊಂಡು ಗುರು ಸಾಮಾನ್ಯರಲ್ಲ ಅಗಸ್ತ್ಯರು ಅಂದ್ರೆ. ಈ ಸಮುದ್ರವನ್ನೇ ಪಾನ ಮಾಡಿದಂತ ಮಹಾತ್ಮರು ಇವ್ರನ್ನ ನಮಸ್ಕಾರ ಮಾಡಿಬಿಟ್ಟು ಇವರಿಂದ ಆಶೀರ್ವಾದವನ್ನು ಮುಂದಕ್ಕೆ ಹೋಗೋಣ ಹಾಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಹಂಭೋ ರಾಮಚಂದ್ರ ಶರ್ಮಾ ನಾಮ ಅಹಂಭೋ ಅಭಿವಾದೇ ರಾಮಚಂದ್ರನಾಗಿ ನಮಸ್ಕಾರ ಮಾಡಿಬಿಟ್ಟು ರಾಮ ವಿನಯನಾಗಿ ಕೆಳಗಡೆ ಕೂತಿದ್ದಂತೆ. ಅವರು ಅಗಸ್ತ್ಯರು ದರ್ಭಾಸ ಉಚ್ಚಾಸನ ಕೂತಿದ್ರೆ ರಾಮ ಸೀತೆ ಕೆಳಗೆ ಕೂತಿದ್ದಂತೆ. ರಾಮ ಹಾಗಲ್ಲಪ್ಪ, ಆಸನ ಕೂದಬೇಕು ಅಂದ್ರೆ ಇರ್ಲಿ ಗುರುಗಳೇ ಆಯ್ತು ಅಂತ ಹೇಳ್ಬಿಟ್ಟು ರಾಮ ಎಷ್ಟು ವಿನಯನಾಗಿ ನಡ್ಕೊಂಡ ಅಂದ್ರೆ ಆ ಅಗಸ್ತ್ಯರ ಮುಂದೆ ಅಂದ್ರೆ ಆ ಜಾಗ ನೋಡ್ಬೇಕು, ಅಷ್ಟು ಗೌರವ ಇದೆ. ಆ ನಡ್ಕೊಳ್ಳೋ ಪರಮಾತ್ಮ ಋಷಿಗಳ ಮುಂದೆ ಎಷ್ಟು ನಯವಾಗಿ ನಾಜೂಕಾಗಿ ನಡ್ಕೊಳ್ತಾನೆ ಅಂದ್ರೆ ಅದಕ್ಕೆ ಅಂಥ ಸ್ವರೂಪದವನು ಪರಮಾತ್ಮನು, ನಯ ರೂಪದವನು. ಹಾಗೆಯೇ ಅನಯ, ಯಾರನ್ನು ಬಗ್ಗಿಸ್ಬೇಕೋ ಬಡಿಬೇಕೋ ಹಂಗೆ ಉಗ್ರನಾಗೂ ಇರ್ತಾನೆ. ಅಂಥ ನಯೋ ಅನಯ. ಇನ್ನು ವೀರ, ಅತ್ಯಂತ ಪರಾಕ್ರಮಶಾಲಿ ಆದವನು. ಅವನಿಗೆ ಎದುರಾಳಾಗಿ ನಿಲ್ಲುವುದಕ್ಕೆ ಯಾರು ಯೋಗ್ಯರಲ್ಲದವರು ಅಂಥವನು. ಮಹಾ ಸಾಮರ್ಥ್ಯೋಪೇತನಾದವನಾದ ಪರಮಾತ್ಮನಿಗೆ ವೀರ ಅಂತ ಒಂದು ವಿಶೇಷ. ಶಕ್ತಿಮತಾಂ ಶ್ರೇಷ್ಠ ಇನ್ನೊಂದು ವಿಶೇಷ. ವೀರ ಅನ್ನೋದಲ್ಲೇ ಆ ಅರ್ಥ ಬಂತು. ಇನ್ನು ಶಕ್ತಿ ಉಳ್ಳವರು ಅಂತ ಯಾರ್ಯಾರು ಅನ್ಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಶ್ರೇಷ್ಠನಾದವನು, ಅಗ್ರಗಣ್ಯನು, ಮೊದಲಿಗನು, ಪ್ರಥಮನೂ ಇದ್ದಾನೆ ಅಂತ. ಅದ್ ಒಂದೇನಾ ಗುರುಗಳೇ? ಒಂದೇ ಶಕ್ತಿಮತಾಂ ಶ್ರೇಷ್ಠ? ಹೌದು, ಶಕ್ತಿಮತಾಂ ಶ್ರೇಷ್ಠ ಒಂದೇ. ಅದು ಷಷ್ಠಿ ಭಕ್ತಿ. ಯಾವಾಗ್ಲೂ ನಾಮವಲ್ಲ ಪ್ರಥಮ ಭಕ್ತಿಲಿ ಇರುತ್ತೆ. ಶಕ್ತಿಮತಾಂ ಷಷ್ಠಿ ಇರೋದ್ರಿಂದ ಅದು ನಾಮ ಆಗಲ್ಲ. ಶಕ್ತಿವಂತರಿಗೆ ಶ್ರೇಷ್ಠನು ಅಂತ, ಶಕ್ತಿವಂತರಾದವರು ಅಂತ. ಮಮವಾ ತ್ರಂಬಕಸ್ಯವ ಅಂತ ರಾಮ ಈ ಪರಾಕ್ರಮ ನೋಡಿ ಸೀತೆ ಇದಾಗ ಈ ಪರಾಕ್ರಮ ಶಿವನಿಗುಂಟು, ಕೈಲಾಸವಾಸಿ ಶಿವನಿಗುಂಟು, ನನಗುಂಟು, ಗ್ಯಾಪ್ ಈ ಜಗತ್ತಲ್ಲಿ ಇನ್ಯಾರಿಗೂ ಇಲ್ಲ ಅಂತಾನೆ ರಾಮಚಂದ್ರ. ಅಂದ್ರೆ ಆ ಪರಾಕ್ರಮದಲ್ಲಿ ಪರಮಾತ್ಮನ ಪರಾಕ್ರಮ ಅಂದ್ರೆ ಅದ್ವಿತೀಯ ಪರಾಕ್ರಮ. ಅವನು ಶಕ್ತಿವಂತರಲ್ಲಿ ಅತ್ಯಂತ ಶ್ರೇಷ್ಠನಾದವನು, ಬಹಳ ವಿಧಾನ. ಅಂಥ ಪರಮಾತ್ಮನನ್ನ ನಾವು ನಮ್ಮ ಆಪತ್ಕಾಲದಲ್ಲಿ, ಕಷ್ಟ ಕಾಲದಲ್ಲಿ ನಾವು ಸ್ಮರಿಸಿಕೊಂಡರೆ, ಪರಮಾತ್ಮ ಶಕ್ತಿವಂತರಲ್ಲಿ ಶ್ರೇಷ್ಠನಾದವನು, ನನಗೆ ಇಂಥ ಕಷ್ಟ ಕಾಲ ಬಂದಿದೆ, ಸಹಾಯ ಮಾಡು ಅಂತಂದ್ರೆ ಆ ನಮ್ಮ ನಾಮಕ್ಕೆ ಹೋಗೊಟ್ಟು ಖಂಡಿತ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿ ಸಹಾಯ ಮಾಡಿ ಹೋಗ್ತಾನೆ. ಇಂಥ ಒಂದು ಗುಣಸಂಪನ್ನಾಗಿದ್ದಾನೆ, ಶಕ್ತಿವಂತರು ಶ್ರೇಷ್ಠನು. ಇನ್ನು ಧರ್ಮ ಸ್ವರೂಪ, ರಾಮೋ ವಿಗ್ರಹವಾನ್ ಧರ್ಮ ಅನ್ನೋಗೆ ಪರಮಾತ್ಮನು ಸಾಕ್ಷಾತ್ ಧರ್ಮ ಸ್ವರೂಪನಾಗಿದ್ದಾನೆ, ಧರ್ಮಾತ್ಮನೇ. ಧರ್ಮಕ್ಕೆ ಉಗಮ ಸ್ಥಾನವೇ ಅವನು. ಧರ್ಮ ಬಂದಿದ್ದೇ ಪರಮಾತ್ಮನಿಂದ. ಹಾಗಾದ್ರಿಂದ ಧರ್ಮ ಸ್ವರೂಪನು. ಕರ್ತವ್ಯಗಳಿಗೆ ಪ್ರಮಾಣನಾದವನು ಅವನೇ ಆಗಿದ್ದಾನೆ ಅಂತ. ಇನ್ನು ಧರ್ಮವಿದುತ್ತಮ, ಧರ್ಮವಿದಾಂ ಉತ್ತಮ, ಧರ್ಮವಿದುತ್ತಮ ಅದು ಒಂದೇ. ಧರ್ಮವನ್ನು ಬಲ್ಲವರಲ್ಲಿ ಯಾರ್ಯಾರ ಋಷಿಮುನಿಗಳು ಧರ್ಮವನ್ನು ಬಲ್ಲವರು, ದೇವತೆಗಳು ಧರ್ಮವರು, ಎಲ್ಲಾ ಧರ್ಮವನ್ನು ಬಲ್ಲವರೆಲ್ಲರಿಗಿಂತಲೂ ಈ ಪರಮಾತ್ಮನು ಶ್ರೇಷ್ಠ ಧರ್ಮವನ್ನು ಬಲ್ಲವರು. ಮನು ಭಾರಿ ಧರ್ಮವನ್ನ ಮನುಸ್ಮೃತಿಯಲ್ಲಿ 12 ಅಧ್ಯಾಯದಲ್ಲಿ ಹೇಳ್ದ ಅಂತ ಭಾರಿ ಕೊಂಡಾಡ್ತಾರೆ. ಸೇವ ಧರ್ಮೋ ಮನುನಾ ಪ್ರಣೀತ ಅಂತ ಸೀತಾದೇವಿಯು ಧರ್ಮವನ್ನ ಮನು ರಚನೆ ಮಾಡಿದಾನೆ ಧರ್ಮಾತ್ಮ ಅಂತ. ಆದರೆ ಅಂಥ ಮುನಿವಿಗೂ ಧರ್ಮವನ್ನ ಅನುಗ್ರಹ ಮಾಡಿಕೊಟ್ಟು ಈ ಪರಮಾತ್ಮ. ಈ ಧರ್ಮವನ್ನು ಬಲ್ಲವರಲ್ಲಿ ಅತ್ಯಂತ ಉತ್ತಮನು, ಶ್ರೇಷ್ಠವನು ಆಗಿರ್ತಕ್ಕವನು ಪರಮಾತ್ಮನು. ಧರ್ಮನೂ ಆಗಿದ್ದಾನೆ, ಧರ್ಮವನ್ನು ಬಲ್ಲವರಲ್ಲಿ ಉತ್ತಮನೂ ಆಗಿದ್ದಾನೆ ಅಂತ ಅರ್ಥ. ಧರ್ಮವಿದುತ್ತಮ, ಧರ್ಮವಿತ್ ಉತ್ತಮ ಮಾಡಲಿಲ್ಲ, ಧರ್ಮವಿದಾಂ ಉತ್ತಮ ಮಾಡಿಬಿಟ್ರು. ಧರ್ಮವನ್ನು ಬಲ್ಲವರಲ್ಲಿ ಉತ್ತಮನು, ಧರ್ಮವಿದುತ್ತಮನು ಅಂತ.
ಉತ್ತರ ಉತ್ತಮ, ಮೇಲೆ ಇನ್ನೂ ಮೇಲೆ ಸೂಪರ್ಲೇಟಿವ್, ಅತ್ಯಂತ ಶ್ರೇಷ್ಠನು ಅಂತ ಅರ್ಥ. ಗುರುಗಳೇ ಇಲ್ಲಿ ಇಲ್ಲಿ ಈ ಧರ್ಮವಿದುತ್ತಮ ಅನ್ನುವಾಗ ಇವರು ಮನುಧರ್ಮಕ್ಕಿಂತನೂ ಹಿಂದಿನವನ ಅದಾದ್ಮೇಲೆ ಪರಮಾತ್ಮ ಜಗತ್ತಿಗೆ ಆದಿಪುರುಷನಲ್ವೇ? ಅಲ್ಲ, ಜಗತ್ತಿಗೆ ಆದಿಪುರುಷ. ಹಾ, ಮನು ಆದ್ಮೇಲೆ ಸೀತೆ ಅದೇನು ಹೇಳಿದ್ದಾರೆ ಅಂದ್ರಲ್ಲ. ಅಲ್ಲ, ಸೀತಾದೇವಿ ಹಾ. ರಾಮಚಂದ್ರ ಬಿಟ್ಟಾಗ ಹಾ. ಕಾಡಿನಲ್ಲಿ ರಾಮಚಂದ್ರನಿಗೆ ಒಂದು ಸಂದೇಶ ಹೇಳಿ ಕಳಿಸುವಾಗ ನೃಪಸ್ಯ ವರ್ಣಾಶ್ರಮ ಪಾಲನಂ ಯತ್ ಸ ಏವ ಧರ್ಮೋ ಮನುನಾ ಪ್ರಳಯ. ನೋಡು ಲಕ್ಷ್ಮಣ, ನನ್ನನ್ನೇನೋ ಬಿಟ್ಟಿರಬಹುದು ನಿಮ್ಮ ಅಣ್ಣ, ನಾನು ಕೋಪ ಮಾಡ್ಕೊಂಡು, ಆದರೆ ಒಂದು ಮಾತು ಹೇಳು, ನಾನು ತಪಸ್ವಿಯಾಗಿ ಇಲ್ಲಿ ನಾನು ಈಗ ಋಷಿಮುನಿಗಳ ಚರ್ಯೆಯಲ್ಲಿ ನಾನು ಬದುಕೊಂಡಿರ್ತೀನಿ, ಕಂದಮೂಲ ಫಲ ತಿನ್ಕೊಂಡು ಗೆಡ್ಡೆಗಳು ತಿನ್ಕೊಂಡಿರ್ತೀನಿ. ಹಾಗಿದ್ದಂತಹ ನನ್ನನ್ನು ಕಾಪಾಡುವ ಜವಾಬ್ದಾರಿ ಅವಂದು ಅಂತ ಹೇಳು. ಕಾಡಲ್ಲಿ ಬಿಟ್ಟು ಮಾತ್ರಕ್ಕೆ ನನ್ನ ಜವಾಬ್ದಾರಿ ಆಯ್ತು, ನಾನು ಸೀತಾದೇವಿ ಕೈ ತೊಳ್ಕೊಂಡೆ ಅಂತ ಹಂಗಾಗೋದಿಲ್ಲ. ಈಗ ಹೆಂಡತಿಯಾಗಿ ನೀನು ನೋಡ್ಕೊಳ್ಳದೆ ಹೋದ್ರು ಕೂಡ ತಪಸ್ವಿ ಸಾಮಾನ್ಯಂ ಅವೇಕ್ಷಣೀಯ. ತಪಸ್ವಿ ಸಾಮಾನ್ಯರಾಗಿದ್ದಾಳೆ ಒಬ್ಳು, ಕಾಡಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ, ಅವಳನ್ನು ಕಾಪಾಡುವ ಡ್ಯೂಟಿ ನಂದು ಅಂತ ಅದನ್ನು ಜ್ಞಾಪಕ ಮಾಡು, ಹೋಗು ನಿಮ್ಮ ಅಣ್ಣನಿಗೆ ಹೇಳು ಅಂತ ಅಂದ. ಸೀತಾದೇವಿ ಹೆಂಗೆ ಬಿಟ್ಟೆ ಅಂತ ಅನ್ಬಹುದು. ಆಯ್ತು, ಅವನಿಗೇನೋ ಮನಸ್ಸಿಗೆ ನನ್ನ ಬಗ್ಗೆ ಬೇಜಾರಾಗಿರ್ಬೋದು, ಯಾರೋ ಏನೋ ಹೇಳಿದ್ದಾಗಿರ್ಬೋದು. ನನ್ನನ್ನು ಬಿಟ್ಟರು, ನನ್ನನ್ನು ಕಾಪಾಡುವ ಧರ್ಮ, ನನ್ನನ್ನು ರಕ್ಷಣೆ ಮಾಡುವುದು ಇದು ಅವನದೇ, ಅವನೇ ನನ್ನ ನೋಡ್ಕೋಬೇಕು, ಹೋಗಿ ಹೇಳು ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಯಾಕೆ ಹಾಗೆ ಅಂತ ಕೇಳ್ತೀಯೋ, ಇದನ್ನು ಮನು ಧರ್ಮಶಾಸ್ತ್ರದಲ್ಲಿ ನಿರ್ಮಾಣ ಮಾಡಿದ್ದಾನೆ. ನಾನು ಹೇಳ್ತಾ ಇರೋ ನಿಯಮ ಅಲ್ಲ, ಮನುವೇ ಕಾಡಿನಲ್ಲಿರುವಂತಹ ತಪಸ್ವಿಗಳನ್ನ ಕಾಪಾಡುವಂತಹ ಒಂದು ಕರ್ತವ್ಯ ರಾಜನದು ಅಂತ ಅವನೇ ಶಾಸನ ಮಾಡಿಟ್ಟಿದ್ದಾನೆ, ಹೋಗಿ ಹೇಳು ಅಂತಂತಾನೆ. ಹಾಗೆ ಇಲ್ಲಿ ನೇಯ ಅನಯ ಇದೆಯಲ್ಲ, ಅನಯ ಎಂಬುದಕ್ಕೆ 400 ಆಯ್ತು, 400 ನಾಮ ಆಯ್ತು. ವೀರ ಅನ್ನೋದು 401ನೇ ನಾಮ. ನೀಯೋ ಅನಯ ವೀರಶಕ್ತಿಮತಾಂ, ವೀರ 401, ಶಕ್ತಿಮತಾಂ ಶ್ರೇಷ್ಠ 402ನೇ ನಾಮ. 4 ಶತಕಾಲ ಮುಗೀತು. ಧರ್ಮ ಓ ವೈಕುಂಠ ಪುರುಷ ಪ್ರಾಣ, ವೈಕುಂಠಃ ಪುರುಷಃ ಪ್ರಾಣಃ, ಪ್ರಾಣದ ಪ್ರಣವ ಪೃಥುಃ, ಪ್ರಾಣದಃ ಪ್ರಣವಃ ಪೃಥುಃ, ಹಿರಣ್ಯಗರ್ಭ ಶತ್ರುಘ್ನೋ, ಹಿರಣ್ಯಗರ್ಭಃ ಶತ್ರುಘ್ನೋ, ವ್ಯಾಪ್ತೋ ವಾಯುರಥೋಕ್ಷಜಃ, ವ್ಯಾಪ್ತೋ ವಾಯುರಥೋಕ್ಷಜಃ. ವೈಕುಂಠಃ ಪುರುಷಃ ಪ್ರಾಣಃ, ಪ್ರಾಣದಃ ಪ್ರಣವಃ ಪೃಥುಃ, ಹಿರಣ್ಯಗರ್ಭಃ ಶತ್ರುಘ್ನೋ, ವ್ಯಾಪ್ತೋ ವಾಯುರಥೋಕ್ಷಜಃ. ವೈಕುಂಠಃ ಪುರುಷಃ ಪ್ರಾಣಃ, ಪ್ರಾಣದಃ ಪ್ರಣವಃ ಪೃಥುಃ, ಹಿರಣ್ಯಗರ್ಭಃ ಶತ್ರುಘ್ನಃ, ವ್ಯಾಪ್ತಃ ವಾಯುಃ ಅಧೋಕ್ಷಜಃ. 11 ನಾಮ, ಏಕಾದಶ ನಾಮ. ಅಷ್ಟು ಬಂತನಾ? ಎಷ್ಟು ಬಂತ? ಹೌದಾ. ಬೃಹದಾರಣ್ಯಕದಲ್ಲಿ ವೈಕುಂಠ ಅಸಪ್ರತ್ನಃ ಅಪರಾಜಿತಾ ಸೇನಾ ಅಂತ ಹೇಳಿ, ಇಂದ್ರೋ ವೈಕುಂಠ ಇಂದೋ ವೈಕುಂಠೋ ಅಪರಾಜಿತಾಸೇನೀದಿವ ಅಹಮೇತಮುಪಾಸೈ. ಯಾರಿಗಿರೋ? ವಾಯುವಿಗೆ, ವಾಯುಬ್ರಹ್ಮ. ವಾಯು ಬ್ರಹ್ಮೋಪಾಸನೆ. ಅಲ್ಲಿ ವೈಕುಂಠ ಅಲ್ಲಿ ಭಾಷ್ಯಕಾರ ಬರೀತಾರೆ, ವೈಕುಂಠ ಅಂತಂದ್ರೆ ಅವನಿಗೆ ತಡೆ ಇಲ್ಲದವನು, ಎದುರಾಳಿ ಇಲ್ಲದವನು ಅಂತ ಅರ್ಥ. ಕುಂಠ ಅಂದ್ರೆ ಕುಂಠಿತವನು, ಅಂದ್ರೆ ಕುಂಠಿತನಾದ ಅಂದ್ರೆ ಕೊರತೆಯಿಂದ ಕೂಡ್ಕೊಂಡ ಅವನು ಇದಾದ, ದುರ್ಬಲನಾದ ಅಂತ. ವಿಗತಃ ಕುಂಠ ವಿಕುಂಠ, ವಿಕುಂಠಸ್ಯ ಭಾವ ವೈಕುಂಠ, ವೈಕುಂಠ. ತಡೆ ಇಲ್ಲ, ಎದುರಾಳಿಲ್ಲ, ಅವನಿಗೆ ಅವನು ಸೇರಿಸ್ಕೊಳ್ಳೋಕ್ಕಾಗುವಂಥವ್ರು ಯಾರೂ ಇಲ್ಲ ಅಂತ ವೈಕುಂಠ ಅನ್ನುವಂಥ. ಇನ್ನೊಂದು ಚ್ಯುತವಾಗದೇ ಇರುವಂತಹ ರೂಪ ಅಂತ ಮಾಡ್ಬೋದು. ಕುಂಠಿತವಾಯಿತು ಅಂದ್ರೆ ಚ್ಯುತವಾಯಿತು ಅಂತ. ವೈಕುಂಠನು ಅಂದ್ರೆ ಚ್ಯುತನಾಗದವನು, ಎಂದೆಂದಿಗೂ ಜಾರದ ರೂಪದವನು ಅಂತ, ತನ್ನ ನಿತ್ಯ ಶುದ್ಧ ಮುದ್ದ ಮುಕ್ತ ಸ್ವರೂಪದಿಂದ ಇರತಕ್ಕವನು ಅಂತ ಅರ್ಥ ಮಾಡ್ಬೋದು. ಅವನು ಪುರುಷನು. ಪುರುಷನು ಅಂದ್ರೆ 4 ವರ್ಷ ಅವತ್ತು ಹೇಳಿದ್ದೆ, ಎಲ್ಲವನ್ನೂ ತುಂಬಿಕೊಂಡಿದ್ದಾನೆ, ಶರೀರದೊಳಗಿದ ಮಲಗಿದ್ದಾನೆ, ಮೊದಲು ಜಗತ್ತಿಗೆ ಮೊದಲಿನಾಗಿದ್ದಾನೆ, ಮೊದಲು ಪುಣ್ಯ ಪಾಪಗಳನ್ನು ಸುಟ್ಟಾಕೊಂಡವನು ಅಂತ, ಪೂರ್ಣ ಓಷತು ಅಂತ. ಈ ಅರ್ಥದಲ್ಲಿ ಅವನು ಪುರುಷ, ಜಗತ್ತೆಲ್ಲ ತುಂಬಿಕೊಂಡಿದ್ದಾನೆ, ಪರಿಪೂರ್ಣನಾಗಿದ್ದಾನೆ, ಅದನ್ನ ಅವನು ಪುರುಷನು ಅಂತ.
ಪ್ರಾಣನೂ ಆಗಿದ್ದಾನೆ. ಇದು ಹಿಂದೆ ಬಂದಿತ್ತು. ಪ್ರಾಣ ವಿಶೇಷ ಹಿಂದೆ ಬಂದಿತ್ತು. ಪ್ರಾಣ ಸ್ವರೂಪನು ಅಂತಂದ್ರೆ ನಮ್ಗಳಲ್ಲಿರುವ ಜೀವನಕ್ಕೆ ಆಧಾರವಾಗಿ ಮುಖ್ಯ ಪ್ರಾಣ ಅಂತ ಏನಿದೆ ಅವನೇ ಆ ರೂಪದಿಂದ ಇದ್ದಾನೆ. ಪ್ರಾಣ ಸ್ವರೂಪದ ಇದ್ದಾನೆ. ಪ್ರಾಣವನ್ನು ನಡೆಸುವಾತನು ಪ್ರಾಣಾತ್ಮನೂ ಆಗಿದ್ದಾನೆ. ಅವನಿಂದಲೇ ಪ್ರಾಣ ಉಂಟಾಗಿರೋದ್ರಿಂದ ಪ್ರಾಣ ಅದು ಸ್ವಭಾವ ಬ್ರಹ್ಮಚರ್ಯಲ್ವಾ, ಶತಮರ್ಕಟ ಅಂತ ಹೇಳೋದು. ಪ್ರಾಣದ ಬ್ರಹ್ಮಚಾರಿ ಶತಮರ್ಕಟ ಇರೋದು ಏನ್ ಮಾಡಕ್ಕಾಗಲ್ಲ, ಅದು ಹಿಂದಿಂದ ಬಂದಿರೋ ಗಾದೆ. ಪ್ರಾಣವನ್ನು ಕೊಡುವಾತನು ಪ್ರಾಣಂ ದದಾತೀತಿ ಪ್ರಾಣದ. ಯಾರು ಆಪತ್ತಿನಲ್ಲಿರ್ತಾರೋ ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಹೆದಕೊಂಡವರಾಗಿರ್ತಾರೋ ಅಂಥವರು ಭಕ್ತಿಯಿಂದ ಅನನ್ಯತೆಯಿಂದ ಸ್ತೋತ್ರ ಮಾಡಿದರೆ ಅವನಿಗೆ ಆ ಪ್ರಾಣವನ್ನು ಮುಂದುವರಿಸ್ತಾನೆ, ಪ್ರಾಣ ತುಂಬುತ್ತಾನೆ, ಕೊಡ್ತಾನೆ. ಇನ್ನು ಪ್ರಣವ, ಪ್ರಣವ ಪ್ರಕೃಷ್ಟೋ ನವಃ ಪ್ರಣವ ನಿತ್ಯ ನೂತನ ಅನ್ನೋದು ಅರ್ಥ. ಇನ್ನು ಓಂಕಾರ ಸ್ವರೂಪನು ಅಂತ ಅರ್ಥ. ಪ್ರಣವೋ ಓಂಕಾರಂ ಪ್ರಣವಂ ಪುರುಷೋತ್ತಮಂ ಮತ್ತು ಓಂಕಾರಕ್ಕೆ ಪ್ರಣವ ಅಂತ ಹೇಳ್ತಾರೆ. ಅದು ಇದ್ರು ಬಂತಲ್ಲ ಓಂಕಾರಂ ಇದರಲ್ಲಿ ಪ್ರಣವಂ ಈಶ್ವರಂ ವಿದ್ಯಾತ್ ಸರ್ವಸ್ಯ ಹೃದಯೇ ಸ್ಥಿತಂ ಸರ್ವವ್ಯಾಪಿನಂ ಓಂಕಾರಂ ಮತ್ವಾಧೀರೋ ನ ಶೋಚತಿ ಅಂತ ಆಗಮ ಪ್ರಕರಣ ಅಂತ ಒಂದು ಮಾಂಡುಕ್ಯದಲ್ಲಿ ಒಂದಿದೆ. ಮನೆಗೆ ಹೋಗಿದ್ಯಾ? ಬೀದಿಲಿಲ್ವಾ? ಯಜಮಾನ ಗೊತ್ತಾ ಕೇಳು. ಪ್ರಯತ ಪ್ರಣವ ಓಂಕಾರ ಏನು ಎಲ್ಲಿಂದ ಎಲ್ಲಿಗೂ ಕರ್ಕೊಂಡು ಹೋಗ್ಬಿಡ್ತಾರೆ. ಪ್ರಣವ ಅಂದ್ರೆ ಓಂಕಾರ ಸ್ವರೂಪನು, ಪ್ರಣವ ಅಂದ್ರೆ ನಿತ್ಯ ನೂತನನು, ಕಾಲಾತೀತನು ಅಂತ ಅಷ್ಟು ಅರ್ಥವೂ ಇದೆ. ಪ್ರಣವ ಸ್ವರೂಪ ಓಂಕಾರ ಸ್ವರೂಪ ಬರಲ್ಲ. ನೋಡಿಮ್ಮ ಹೆಂಗಿದ್ದಾರೆ ಹುಡುಗರು, ಬಹಳ ಕಷ್ಟಪ್ಪ, ಹುಷಾರಾಗಿ ಮಾತಾಡ್ಬೇಕು ಮುಂದೆ ಇರ್ತ. ಪೃಥು ಅಂದ್ರೆ ವ್ಯಾಪಕನು ಅಂತ ಅರ್ಥ. ಪ್ರಥತ್ತೆ ಇತ್ತು ಪೃಥು, ಹರಡ್ಕೊಂಡಿದ್ದಾನೆ, ತುಂಬಿಕೊಂಡಿದ್ದಾನೆ, ವ್ಯಾಪಕನಾಗಿದ್ದಾನೆ, ಎಲ್ಲಾ ಕಡೆಯಲ್ಲೂ ಇರ್ತಕ್ಕನಾಗಿದ್ದಾನೆ ಅಂತ. ಸರ್ವಗತ ಅಂತ ಅರ್ಥ. ಪೃಥು ಅಂದ್ರೆ ಸರ್ವಗತ ವ್ಯಾಪಕನು ಅಂತ ಅರ್ಥ. ಎಲ್ಲಾ ಕಡೆ ತುಂಬಿಕೊಂಡಿದ್ದಾನೆ ಅಂತ. ಇನ್ನು ವೈಕುಂಠ ಪ್ರಣವ ಪೃಥು. ಹಿರಣ್ಯ ಗರ್ಭ, ಏನು ಅಲ್ಲಿ ಎರಡು ಅರ್ಥ ಮಾಡಿದ್ದಾರೆ. ಈ ಬ್ರಹ್ಮಾಂಡವು, ಬ್ರಹ್ಮಾಂಡ ಇದೆಯಲ್ಲ ಅದೇ ಚಿನ್ನದ ಕೋಶವಂತೆ, ಅದನ್ನು ತನ್ನೊಳಗೆ ಇಟ್ಕೊಂಡವನು ಅಂತ ಒಂದು ಅರ್ಥ ಮಾಡಿದ್ದಾರೆ. ಅಥವಾ ಈ ಸಮಷ್ಟಿ ಪ್ರಾಣಾತ್ಮ ಮನೋಮಯಾತ್ಮನಾದ ಉಪಾಸಕರಿಗೆ ಸಿಗುವಂತಹ ಸತ್ಯಲೋಕದಲ್ಲಿರ್ತಕ್ಕಂಥ ದೇವತೆ, ಆ ಹಿರಣ್ಯ ಗರ್ಭನು ಇವನೇ ಆಗಿದ್ದಾನೆ ಅಂತ ಅರ್ಥ ಮಾಡ್ಬೋದು. ಹಿರಣ್ಯಂ ಗರ್ಭೆ ಯಶಃ, ಹಿರಣ್ಯಮಿವ ಗರ್ಭ, ಬಂಗಾರದಂತೆ ಸ್ವಯಂಜ್ಯೋತಿ ಆಗಿರ್ತಕ್ಕಂಥ ಸ್ವರೂಪ ಅಂತ ಅರ್ಥ ಹಿರಣ್ಯ ಗರ್ಭ ಅಂತ ಹಾಗೂ ಅರ್ಥ ಮಾಡ್ಬೋದು. ಇಲ್ಲಿ ಹಿರಣ್ಯ ರೂಪ ಆಗಿರ್ತಕ್ಕಂಥ ಬ್ರಹ್ಮಾಂಡವನ್ನೇ ತನ್ನೊಳಗೆ ಇಟ್ಕೊಂಡವನು ಅಂತ ಅರ್ಥ ಮಾಡ್ಬೋದು. ಅದು ಆ ವಿರಾಟ್ ಪುರುಷನ ತಂದೆ ಹಿರಣ್ಯ ಗರ್ಭ, ಅವನು ಆಗಿದ್ದಾನೆ ಇವನು ಅಂತ ಅರ್ಥ ಮಾಡ್ಬೋದು. ಶತ್ರುನ್ ಹಂತೀತಿ ಶತ್ರುಘ್ನ, ಶತ್ರುಗಳನ್ನ ಜಗತ್ ಕಂಟಕರಾಗಿರುವವರನ್ನ ಕೊಂದಾಕುತ್ತಾನೆ, ಆದ್ರಿಂದ ಇವನು ಶತ್ರುಘ್ನ ಅಂತ. ಅವನರು ಬಂದವರು ಅವನೇ, ರಾಮರು ಬಂದವರು ಅವನೇ, ಕಂಸರು ಬಂದವರು ಅವನೇ, ಕೃಷ್ಣನ ಕೊಲ್ಲುವನು, ರಾಮರನ್ನ ಕೊಲ್ಲುವನು ಅವನೇ. ವ್ಯಾಪ್ತ ಪೂರ್ತಿ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ. ಇನ್ನು ಪೃಥು ಅಂತ ಹೇಳ್ತೀವಿ, ಮತ್ತೆ ವ್ಯಾಪ್ತ ಇನ್ನೊಂದು ಪದ, ಸಮಾನಾರ್ಥಕ ಪದ ಬೇರೆ. ವ್ಯಾಪಿಸಿದ ಬೆಳೆದ್ರೆ ವ್ಯಾಪ್ತ ನಮಗೆ ಕರ್ತರಿಕ್ತ ಆಗ್ಬಿಟ್ಟಿದೆ. ವ್ಯಾಪಿಸಲ್ಪಟ್ಟವನು ಅಂತ ಆಗ್ಬಿಟ್ರೆ ಅಂದ್ರೆ ಮುಮುಕ್ಷುಗಳು ಜ್ಞಾನಿಗಳು ಹೋಗಿ ಅವನು ತುಂಬಿಕೊಳ್ತಾರೆ, ಅವನು ಸೇರ್ಕೊಳ್ತಾರೆ ಅಂತ ಆಗುತ್ತೆ. ವ್ಯಾಪಿಸಲ್ಪಟ್ಟವನು ಅರ್ಥ ಮಾಡ್ಬಿಟ್ರೆ, ಕರ್ಮಣಿ ಪ್ರಯೋಗ ಮಾಡ್ಬಿಟ್ರೆ ಕರ್ತರಿಕ್ತ ಆದರೆ ವ್ಯಾಪಿಸಿಕೊಂಡವನು, ಕರ್ಮಣಿ ವ್ಯಾಪ್ನೋತಿ ವ್ಯಾಪ್ತ ಅಂತ ಆದ್ರೆ ಮುಮುಕ್ಷುಗಳು ಜ್ಞಾನಿಗಳಿಂದ ತುಂಬಲ್ಪಟ್ಟವನು, ಜ್ಞಾನಿಗಳು ಹೋಗಿ ಸೇರ್ಕೊಳ್ತಾರೆ, ಸೇವಿಸಲ್ಪಟ್ಟವನಾಗಿದ್ದಾನೆ ಅಂತ ಅರ್ಥ. ವ್ಯಾಪಿಸಲ್ಪಟ್ಟವನು, ಜ್ಞಾನಿಗಳು ಎಲ್ಲಿ ಹೋಗ್ತಾರೆ ಅಂದ್ರೆ ಪರಮಾತ್ಮ ಒಂದಾಗ್ತಾರೆ ಅಂತ. ನಾನು ನಾನೇ ಮಾಡಿಸ್ಕೊಂಡೆ ಹೂ ಅಂತಂದ
ಹೌದಾ. ಇನ್ನು ವಾಯು ಸ್ವರೂಪನು, ವಾಯು ಅನ್ನೋದು ಹೊರಗಿನ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಜೀವನಕ್ಕೆ ಕಾರಣವಾಗಿರುವ, ಗಾಳಿ ಇಲ್ಲದೆ ಬದುಕೋದೇ ಇಲ್ವಲ್ಲ ಅಂತ ಸಮಸ್ತರ ಬದುಕಿಗೂ ಕಾರಣವಾಗಿರುವಂತಹ ವಾಯು ರೂಪದವನು ಅವನೇ ಆಗಿದ್ದಾನೆ. ಅಧೋಕ್ಷಜ ಅಂದ್ರೇನು? ಅಕ್ಷ ಅಂದ್ರೆ ಇಂದ್ರಿಯ, ಅಕ್ಷಜ ಅಂದ್ರೆ ಇಂದ್ರಿಯನುಂಟಾದಂತಹ ಜ್ಞಾನ, ಅದಕ್ಕೆ ಅದು ಕೆಳಗಿದೆ ಅಂದ್ರೆ ಅದಕ್ಕೆ ವಿಷಯನಾಗದವನು ಅಂತ ಅರ್ಥ. ಇಂದ್ರಿಯ ವ್ಯಾಪಾರಕ್ಕೆ ವಿಷಯನಾಗದವನು, ಇಂದ್ರಿಯ ವ್ಯಾಪಾರ ಅತೀತನು ಅಂತ ಅರ್ಥ. ಅಕ್ಷ ಅಂದ್ರೆ ಇಂದ್ರಿಯ, ಅಕ್ಷಜ ಅಂದ್ರೇನು? ಇಂದ್ರಿಯನುಂಟಾಗುವಂತಹ ಜ್ಞಾನ. ಆ ಜ್ಞಾನವು ಇವನಿಗೆ ಕೆಳಗಿದೆ, ಇವನಿಗಿಂತ ಕೆಳಗಿದೆ ಅಂದ್ರೆ ಇವನನ್ನು ಅದು ಮುಟ್ಟೋಲ್ಲ ಅಂತ ಅರ್ಥ. ಇಂದ್ರಿಯ ಅಗ್ರಾಹ್ಯ, ಇಂದ್ರಿಯ ಅತೀತ ಅಂತ. ಅಧೋಕ್ಷದ. ಇನ್ನು ಮಾಡಿದ್ದಾರೆ ಇಲ್ಲಿ ಇಂದ್ರಿಯದಿಂದ ಉಂಟಾದ ಜ್ಞಾನ ಅಂದ್ರೆ ಅದು ಅಜ್ಞಾನ ಅಂತ ಆಗಲ್ವಾ? ಅಲ್ಲ, ಪ್ರಮಾಣ ಜ್ಞಾನ, ಇಂದ್ರಿಯ ಜ್ಞಾನ ಅಂತ ರೂಪಜ್ಞಾನ, ಶಬ್ದಜ್ಞಾನ, ಸ್ಪರ್ಶಜ್ಞಾನ, ರುಚಿಜ್ಞಾನ. ಲೋಕದಲ್ಲಿ ಅದನ್ನ ಯಥಾರ್ಥ ಜ್ಞಾನ ಇಟ್ಕೊಂಡಿದ್ದೀವಲ್ಲ ಭಾರತದಲ್ಲಿ. ನೀವು ನಮ್ಗೆ ಕಾಣ್ತಾ ಇದ್ದೀರಾ, ಹೌದು ಅನ್ನೋ ಇಂದ್ರಿಯ ಜ್ಞಾನವೇ ಇದು. ಇಂದ್ರಿಯಗಳಿಂದ ಪ್ರಪಂಚದ ಶಬ್ದ ಸ್ಪರ್ಶ ರೂಪದಿಂದ ಅರಿಬಹುದು, ಆದರೆ ಪರಮಾತ್ಮನ ಅರಿಯೋಕ್ಕಾಗಲ್ಲ. ಅಧೋಕ್ಷಜ, ಅದರಿಂದ ಅಳಿಯಕ್ಕಾಗಲ್ಲ ಅಂತ ಅರ್ಥ. ಅಕ್ಷಜ ಅಂದ್ರೆ ಇಂದ್ರಿಯ ಜ್ಞಾನ, ಇಂದ್ರಿಯದಿಂದ ಉಂಟಾಗುವ ಜ್ಞಾನ. ಅದು ಇದು ಇವನಿಗೆ ಕೆಳಗಿದೆ, ಇವನಿಗಿಂತ ಕೆಳಗಿದೆ ಅಂದ್ರೆ ಇವನು ಮೇಲ್ಮಟ್ಟದಲ್ಲಿ ಅವನು ಮೇಲಿದ್ದಾನೆ, ಇವನಿಗೆ ಅದು ವಿಷಯನಲ್ಲ, ಅವನು ಅತೀತನು, ಇಂದ್ರಿಯ ಅಗ್ರಾಹ್ಯನು ಅಂತ ಅರ್ಥ. ಋತುಸುದರ್ಶನಃ ಕಾಲಃ ಋತುಸುದರ್ಶನಃ ಕಾಲಃ ಪರಮೇಷ್ಠಿ ಪರಿಗ್ರಹಃ ಪರಮೇಷ್ಠಿ ಪರಿಗ್ರಹಃ ಸಂವತ್ಸರೋ ದಕ್ಷೋ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ ವಿಶ್ರಾಮೋ ವಿಶ್ವದಕ್ಷಿಣಃ ಋತುಸುದರ್ಶನಃ ಕಾಲಃ ಪರಮೇಷ್ಠಿ ಪರಿಗ್ರಹಃ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ. ಋತುಃ ಸುದರ್ಶನಃ ಕಾಲಃ ಪರಮೇಷ್ಠಿ ಪರಿಗ್ರಹಃ ಉಗ್ರಃ ಸಂವತ್ಸರಃ ದಕ್ಷಃ ವಿಶ್ರಾಮಃ ವಿಶ್ವದಕ್ಷಿಣಃ. 9 ಪದಗಳು. ವಿಶ್ವ ದಕ್ಷಿಣಃ. ಏನು ಅರ್ಥ ಮಾಡ್ಬಿಡಿದೆ ವಿಶ್ವದಕ್ಷಿಣಗೆ? ದಕ್ಷ ದಕ್ಷಿಣ, ವಿಶ್ವದಕ್ಷಿಣ, ಎಲ್ಲಾ ರೀತಿ ದಕ್ಷಿಣ ಉಂಟ. ಋತು ಅಂದ್ರೆ ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರ ಅಂತ ಹೇಳಿ 6 ಋತು ಇಲ್ಲ. ಆ ಋತು ರೂಪದಿಂದಲೂ ಇರ್ತಕ್ಕವನು ಇವನೇ ಅಂತ. ಕಾಲರೂಪದವನು ಅಂತ ಹೇಳಕ್ಕೆ ಒಂದು ಕಾಲಹವೂ ಇದೆ. ಕಾಲದ ಅವಯವ ಋತುಗಳು, ಕಾಲದ ಒಟ್ಟು ಸಂವತ್ಸರ. ಹಿಂದೆ ಸಂವತ್ಸರೋ ದಕ್ಷ ಒಂದು ಹಿಂದೆ ಬಂದಿತ್ತು, ಸಂವತ್ಸರ ರೂಪಿದವನು ಪರಮಾತ್ಮ ಅಂತ. ಹೌದು. ಮುಂದೆ ಇದೆ ಗುರುಗಳೇ ಸಂವತ್ಸರ. ಮುಂದೆ ಉಗ್ರ ಸಂವತ್ಸರ ಉತ್ತರಾರ್ಧದಲ್ಲಿ ಸಂವತ್ಸರ ಇದೆ, ಋತು ಇದೆ, ಕಾಲ ಇದೆ. ಒಂದು ಸಂವತ್ಸರ ಬಂದಿತ್ತು, ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ. ಇದೆ ಇಲ್ಲಿಂದ ಇದೇ ನಮ್ಮ ನೀವು ಹೇಳ್ತಿರೋದು. ಇನ್ನು ಸಂವತ್ಸರೋ ವ್ಯಾಲ ಪ್ರತ್ಯಯ ಸಲ ಇನ್ನೊಂದ ಬಂದಿತ್ತು. ತುಂಬಾ ರಿಪೀಟ್ ಆಗತ್ತಲ್ವಾ ಗುರುಗಳೇ? ತುಂಬಾ ಇದೆ. ಅದೇ ಅವತ್ತೇ ಹೇಳಿದ್ನಲ್ಲ, ಕೆಲವು ಅರ್ಥದಿಂದ ರಿಪೀಟು, ಕೆಲವು ಅರ್ಥದಿಂದ ರಿಪೀಟು, ತುಂಬಾ ಇದೆ. ಅದು 6 ಋತುಗಳು ಹೇಳಿದ್ರಲ್ಲ, ವಸಂತ, ಗ್ರೀಷ್ಮ, ಶಿಶಿರ. ವಸಂತೇನ ವರ್ಷಾಭಿಶಾರದೇನ ಹೇಮಂತೇನ ಶೈಶಿರೇನ ಷಟ್ ಅಂತ 6 ಋತು. ಲಲಿತಾ ಸಹಸ್ರನಾಮದಲ್ಲಿ ಒಂದು ಪದವು ರಿಪೀಟ್ ಇಲ್ಲ ನನಗೆ ಗೊತ್ತ, ಕೇಳಿದ ಜ್ಞಾಪಕ. ಒಂದು ಇದು ನಾಮ ಕೂಡ ರಿಪೀಟ್ ಆಗಿಲ್ಲ ತಿರ್ಗಾ ಲಲಿತಾ ಸಹಸ್ರನಾಮದಲ್ಲಿ. ಆಗತ್ತೆ ರಿಪೀಟ್ ಇದೆ. ಅಯ್ಯಯ್ಯ, ಲಲಿತಾ ಸಹಸ್ರನಾಮದಲ್ಲಿ 10 ವರ್ಷ ತಿನ್ಬೇಕಾದ್ರೆ. ಹೌದಾ? ಸಹಸ್ರನಾಮ ಅಂದ್ಮೇಲೆ ರಿಪೀಟ್ ಇರೋ ನಾಮಕ್ಕೆ ಸಹಸ್ರನಾಮ. ಸರಿ.
ಸಹಸ್ರನಾಮ ಶಿವಸಹಸ್ರನಾಮ ಎಲ್ಲ ಸಹಸ್ರನಾಮದಲ್ಲೂ ರಿಪೀಟ್ ಇದ್ದೇ ಇದೆ. ಒಟ್ಟು 1000 ಸಲ ಹೇಳುವ ನಾಮವೇ ಹೊರತು 1000 ಬೇರೆ ಬೇರೆ ನಾಮ ಅಂತ ಅರ್ಥ ಅಲ್ಲ. ಸಹಸ್ರ ಬಾರಿ ಉಚ್ಚಾರಣೆ ಮಾಡುವ ನಾಮ ಅಂತ ಅಷ್ಟೇ ಅರ್ಥ ಅದಕ್ಕೆ. ಅದು ಪ್ರಸಿದ್ಧ ಕೇಳಿದ 6 ಋತುಗಳು ನೀವು. ವಸಂತ ಗ್ರೀಷ್ಮ ವರ್ಷ ಋತು. ಇವಾಗ ನಡೀತಾ ಇರೋದು ಯಾವ ಋತು? ಗ್ರೀಷ್ಮ ಋತು. ಇವಾಗ ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಶರದ್ ಋತು, ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು. ಇವು 6 ಋತುಗಳು ಅಂತ ಬಹಳ ಹೇಳ್ಕೊಟ್ಟಿದ್ದು ಪಾಠದ. ಹೌದು, ನಮ್ಗೆಲ್ಲ ಹೇಳ್ಕೊಟ್ಟಿದ್ರು. ಸಂವತ್ಸರ ಅನ್ನೋದು ಶ್ಲೋಕದಲ್ಲಿ ರಿಪೀಟ್ ಆಗಿದೆ. ಏನು ಸಂವತ್ಸರ ಅನ್ನೋದು 15 ಶ್ಲೋಕದಲ್ಲಿ ಇದೆ. ಇದೆ. ಸಂವತ್ಸರೋ ವ್ಯಾಲ ಪ್ರತ್ಯಸರ ಅಲ್ಲಿ ಬಂತಲ್ಲ. ಹಾಗಾಗಿ ಇಲ್ಲಿ ಋತು ರೂಪದವನು ಋತುಕಾಲದಲ್ಲಿ ಅಂದ್ರೆ ಆಯಾಯ ಋತುವಿನಲ್ಲಿ ಯಾವ್ಯಾವ ಹಣ್ಣು ಬರಬೇಕು. ಮಲ್ಲಿಗೆ ಹೂವು ವಸಂತ ಋತು ಚೆನ್ನಾಗಿ ಬರುತ್ತೆ, ಗ್ರೀಷ್ಮ ಋತುಲಿ ಮಾವಿನ ಹಣ್ಣು ಬರುತ್ತೆ, ವರ್ಷ ಋತು ನೇರಳೆ ಹಣ್ಣು ಬರುತ್ತೆ, ಇಂಗ್ಲಿಷ್ ಶುರುವಾಗಿದೆ ಬರುತ್ತೆ, ಪೇರಳೆ ಹಣ್ಣೆಲ್ಲ ಬರುತ್ತೆ. ಹೇಮಂತ ಶರದ್ ಋತುವಲ್ಲಿ ತೆಂಗಿನಕಾಯಿ ಎಲ್ಲ ಗಿಟಕ್ಕೆ ಬರುತ್ತೆ. ಹೇಮಂತದಲ್ಲ ಭತ್ತ ಋತುವೆಲ್ಲ ಬರುತ್ತೆ, ಭತ್ತ ಕಟಾವು ಬರುತ್ತೆ. ಶಿಷ್ಯ ಋತುದಲ್ಲಿ ಎಲ್ಲ ಹಬ್ಬ ಹರಿದಿರು ಚೆನ್ನಾಗಿ ನಡೀತಾ ಇರ್ತಾರೆ. ಚೆನ್ನಾಗಿ ತಿಂದ್ಕೊಂಡು ತಲೆ ಕೆರ್ಕೊಂಡು ನೋಡಿ ಹೇಗೆ ಮಾಡ್ಕೊಳ್ಳ. ಆಸೆ ತಗೋಬೇಕು. ಇದು ತಗೊಂಡಿಲ್ಲ. ಯಾವ್ದೋ ಮೊದಲನೇದು ಒಂದು ಹೇಳ್ದ ಕಟ್ರ ನೀವು. ನಮ್ ದ್ವಾರಕಾ ನಸಿದ್ದೆ ಎಲ್ಲ ಜ್ಞಾಪಕ ಮಾಡೋರು. ಸುದರ್ಶನ ಒಳ್ಳೆಗೆ 2 ಅರ್ಥ ಮಾಡುದು. ಸುದರ್ಶನ ಚಕ್ರವನ್ನು ಉಳ್ಳವನು. ಸುದರ್ಶನಂ ಅಸ್ಯ ಅಸ್ಥಿತಿ ಸುದರ್ಶನ. ಹೌದು. ಸುಷ್ಟು ದರ್ಶನಂ ಯಸ್ಯ ಸಹ. ತುಂಬಾ ನೋಡಕ್ಕೆ ರಮಣೀಯನಾದವನು, ನಿಜವಾಗಿ ನೋಡ್ಬೇಕಾದವನು ಅಂತ ಅಳು ಅರ್ಥ ಮಾಡುದು. ನೋಡ್ಬೇಕಾದವನ ಸುತರಾಂ ದ್ರಷ್ಟು ಯೋಗ್ಯ ಸುದರ್ಶನ ದರ್ಶನೀಯ ಅಂತ. ಚೆನ್ನಾಗಿ ನೋಡ್ಬೇಕಾದವನಾದವನು, ಕಾಣಬೇಕಾದವನು ಅಂತ. ಯಾವನ ದರ್ಶನವೋ ಒಳ್ಳೆಯ ದರ್ಶನವೋ ಅವನ ಸುದರ್ಶನ. ಯಾವನಿಗೆ ಸುದರ್ಶನ ಎಂಬ ಹೆಸರ ಚಕ್ರವೂ ಇದೆಯೋ ಅದನ್ನು ಉಳ್ಳವನು, ಸುದರ್ಶನ ಚಕ್ರವನ್ನು ಉಳ್ಳವನು. ಸುದರ್ಶನಂ ಅಸ್ಯ ಅಸ್ಥಿತಿ ಸುದರ್ಶನ. ಸುದರ್ಶನ ಚಕ್ರವನ್ನು ಉಳ್ಳವನು ಅಂತ ಅರ್ಥ ಮಾಡ್ಬೋದು. ಹಂಗ ನೋಡ್ಕೊ. ಇವಾಗ ಹೇಳು, ಜೋರ ಹೇಳು. ಹೆಸರು ತಕ್ಕಂಗ ಹೆಸರಿಗೆ ವಿರುದ್ಧವಾಗಿ ಇನ್ನು ಸುದರ್ಶನ ಹೆಸರಿಟ್ಕೊಂಡಿರ್ತಾರೆ, ಹಾಗಿರಲ್ಲ ಅಂತ ಅವನು ಹೇಳ್ತಿದ್ದಾನೆ. ಹೆಸರಿಟ್ಕೊಂಡವ್ರು ಹಾಗಿರಲ್ಲ ಅಂತ. ಹಾಗೆ ಭಾವನೆ ಮಾಡು ಅಂತ ಇಟ್ಟಿರ್ತಾರೆ ಕಣೋ. ಹೆಸರಿಟ್ಟು ಆ ರೀತಿ ಒಳ್ಳೆ ದರ್ಶನ ಉಳ್ಳವನಪ್ಪ ನೀನು ಭಾವನೆ ಮಾಡು ಅಂತ ಇಟ್ಟಿರ್ತಾರೆ. ಕುಮಾರ ಸುಬ್ರಹ್ಮಣ್ಯ ಸ್ವಾಮಿ ಹಂಗಿದೆಯಾ? ಮತ್ತೆ ಕಾಲಹ, ಕಾಲರೂಪದವನು. ಕಾಲ ಆಮೇಲೆ 2 ಅರ್ಥ ಮಾಡ್ಬೋದು. ಕಾಲ ಇದು ಸೆಕೆಂಡು ನಿಮಿಷ ಆ ಕಾಲ ಹೌದು. ಕಾಲ ಅಂದ್ರೆ ಮೃತ್ಯು ಭಯಂಕರ ಅನಿಸ್ತದೆ. ಕಾಲರೂಪದೇವು ಅಂತಂದ್ರೆ ಕಾಲಾತ್ಮ ಅಂದ್ರೆ ಭಯಂಕರ ರೂಪ ಅಂತ ಅನಿಸ್ತದೆ. ಕಾಲ ಅಂದ್ರೆ ಕಪ್ಪು ಅಂತ ಅರ್ಥ ಇದೆ. ಕೃಷ್ಣ ಅಂತ. ಕಾಲಮೇಘಶ್ಯಾಮ, ಕಪ್ಪಾದ ಮೇಘಶ್ಯಾಮ ಅಂತ. ಕೃಷ್ಣವರ್ಣ ಅಂತ ಅರ್ಥ. ಬ್ಲ್ಯಾಕ್ ಇಸ್ ಬ್ಯೂಟಿ ಅಂತೆ. ಹಿಂದಿನಲ್ಲಿ ಕಾಲ ಅಂದ್ರೆ ಕಪ್ಪು. ಹಿಂದಿನಲ್ಲಿ ಕಾಲ ಅಂದ್ರೆ ಕಪ್ಪು. ಸಂಸ್ಕೃತದಲ್ಲೂ ಕಾಲ ಅಂದ್ರೆ ಕಪ್ಪು ಇದೆ. ಕಾಲಮೇಘಶ್ಯಾಮ ಅಂತ ಕಪ್ಪು ಅರ್ಥ ಇದೆ. ನೀಲಮೇಘಶ್ಯಾಮ ಅಲ್ವಾ ಗುರುಗಳೇ? ಇದೆ. ನೀಲಮೇಘಶ್ಯಾಮ, ಕಾಲಮೇಘಶ್ಯಾಮ ಅದು ಇದೆ. ಕಾವ್ಯದಲ್ಲ ಕಾಲರೂಪ ಕಾಲಮೇಘಶ್ಯಾಮ ಅಂತ ಹೇಳ್ತಾರೆ. ಮೃತ್ಯು ಅಂತಾನು ತಗೋಬೋದಲ್ವಾ ಕಾಲ ಅಂದ್ರೆ? ಹೌದು, ಮೃತ್ಯು ರೂಪದವನು ಕಾಲಪುರುಷ. ಮೃತ್ಯು ಪುರುಷನಿಗೆ ಕಾಲಪುರುಷ ಮೃತ್ಯು ರೂಪ ಅಂತ ಹೇಳ್ಬೋದು. ಕಾಲ ಕಲಯತಾಮಹಂ ಅಂತ ಲೆಕ್ಕ ಮಾಡಲು ಕಾಲಪುರುಷನಾಗಿದ್ದೀನಿ ನಾನು ಪರಮಾತ್ಮ. ಕಾಲೋಸ್ಪಿ ಲೋಕ ಖೇಕ ಪ್ರವೃದ್ಧೋ ಲೋಕಾನ್ ಸಮಾಹರ್ತು ಮ್ಯಹ ಪ್ರವೃತ್ತ ಅಂತೇಳಿ ಕಾಲಪುರುಷನಾಗಿದ್ದೀನಿ ಕಣೋ ಅರ್ಜುನ. ನೀನ್ ಯಾರು ಕೇಳ್ಬೇಕಲ್ಲ. ಕೋ ಭವಾನ್ ಉಗ್ರರೂಪ ಅಂತ ಅರ್ಜುನ ಕೇಳ್ತಾನೆ. ಏನಪ್ಪಾ
ಉಗ್ರೂಪ ಬೆಳೆದಿದೆಯಲ್ಲ, ನೀನ್ ಯಾರು ವಿಜ್ಞಾತ ಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಂ ತವ ಪ್ರವೃತ್ತಿ ಮನಗ ಕಾಲೋಸ್ಪಿ ಲೋಕ ಕ್ಷೇಕ ಪ್ರವೃದ್ಧ. ಲೋಕವನ್ನೇ ಕ್ಷೇ ಮಾಡುವಂತಹ ಕಾಲಪುರುಷನಾಗಿ ಬಂದಿದ್ದೀನಿ ಕಣೋ, ಸಾಮಾನ್ಯವಾಗಿ ಅನ್ಕೋಬೇಡ ಅಂದ್ರೆ ಭಗವಂತನೇ ನಾನು ಕಾಲಪುರುಷ ಪ್ರಳಯಾಂತಕ ಪುರುಷ ಅಂತ ಹೇಳ್ಕೊಂಡಿದ್ದಾನೆ. ಪರಮೇಷ್ಠಿ ಅಂದ್ರೆ ವಿರಾಟ್ ಪುರುಷ ಅನ್ನರ್ಥ. ಉತ್ತಮವಾದ ಸ್ಥಾನದಲ್ಲಿರ್ತಕ್ಕವನು ಪರಮೇ ತಿಷ್ಠತೀತಿ ಪರಮೇಷ್ಠಿ, ಪರಮೇ ಸ್ಥಾನ ಉತ್ತಮ ಸ್ಥಾನದಲ್ಲಿರ್ತಕ್ಕವನಾದ್ದರಿಂದ ಪರಮಾತ್ಮನಿಗೆ ಪರಮೇಷ್ಠಿ ವಿರಾಟ್ ಪುರುಷ ರೂಪನು ಅವನ ರೂಪವೇ ಆಗಿದೆ ಅಂತ. ಅಶ್ವಮೇಧ ಯಾಗ ಅಂತ ಆಗಲ್ವ ಗುರುಗಳೇ? ಶ್ರೇಷ್ಠವಾದ ಯಾಗ ಅಂತ ಯಾಗ ಅಲ್ಲ ಅದು, ಪರಮೇಷ್ಠಿ ಯಾಗದ ವಿಚಾರ ಹೆಸರಲ್ಲ. ಇಷ್ಟಿ ಇದ್ರೆ ಏನೋ ಹೇಳ್ತೀರಲ್ಲ, ಅದು ಅಲ್ಪ ಪ್ರಾಣ ಇಷ್ಟಿ, ಇದು ಮಹಾಪ್ರಾಣ ಪರಮೇಷ್ಠಿ. ಕೇಳಿದ ನಮ್ಮ ಕುಮಾರ ಹೇಳಿದ್ದ, ಹಾ ಬೇಕು ಅಂತ ಠೀ ಅಂತ ಮೈ ಕೊಡಿ ಹೇಳ್ದ. ಹೆಚ್ಚಿನ ಸ್ಥಾನದಲ್ಲಿರುವವನು, ಹೆಚ್ಚಿನ ಇದರಲ್ಲಿ ಹೊಂದಿದವನು ಪರಮೇ ತಿಷ್ಠತಿ ಪರಮೇಷ್ಠಿ, ಪರಮಸ್ಥಾನ ಅಂತ ಉತ್ತಮ ಸ್ಥಾನದ. ಪರಿಗ್ರಹ, ಪರಿನ ಸಮಂತಾದ್ ಗೃಹಾದಿ, ಇಡೀ ವಿಶ್ವವನ್ನೇ ಹೀಗೆ ಹಿಡ್ಕೊಂಡವನು ಅಂತೆ. ಸಮಸ್ತ ವಿಶ್ವಧಾರ, ವಿಶ್ವ ಗ್ರಹೀತ, ವಿಶ್ವವನ್ನು ಹಿಡ್ಕೊಂಡವನು, ಎಲ್ಲವನ್ನೂ ಹಿಡ್ಕೊಂಡವನು. ಪರಿಯಿಂದ ಸಮಂತಾದ, ಎಲ್ಲಾ ಕಡೆಯಿಂದಲೂ, ಗೃಹಾತೀತಿ ಪರಿಗ್ರಹ, ಎಲ್ಲಾ ಕಡೆಯಿಂದಲೂ ಎಲ್ಲವನ್ನೂ ಹಿಡ್ಕೊಂಡವನು ಅಂತ ಅರ್ಥ ಪರಿಗ್ರಹ ಅಂದ್ರೆ. ಇನ್ನು ಎಲ್ಲವೂ ತನ್ನದಾಗಿ ಮಾಡಿಕೊಂಡವನು ಅಂತ ಅರ್ಥ ಮಾಡ್ಬೋದು. ಪರಿಗ್ರಹ ಇರಬಾರ್ದು, ಪರಿಗ್ರಹ ಪರ ಸನ್ಯಾಸಿಗಳಿಗೆ ಪರಿಗ್ರಹ ಇರಬಾರ್ದು, ತನ್ನದೂ ಇರಬಾರ್ದು ಅಂತ, ಸ್ವತ್ತೂ ಇರಬಾರ್ದು ಅಂತ. ಈ ಇಡೀ ವಿಶ್ವವೇ ಅವನ ಸ್ವತ್ತಾಗಿರ್ತಕ್ಕವನು, ಸ್ವತ್ತಾಗಿ ಉಳ್ಳವನು ಅಂತ ಅರ್ಥ ಮಾಡ್ಬೋದು. ಇಡೀ ವಿಶ್ವಕ್ಕೆ ಓನರ್ ಅವನು, ಸ್ವಾಮಿ, ಪ್ರಪಂಚಕ್ಕೆ ಸ್ವಾಮಿ ಆಗಿರ್ತಕ್ಕವನು ಪರಿಗ್ರಹ ಅಂತ. ಸ್ವಯಂ ದುಷ್ಟರಿಗೆ ಉಗ್ರನಾಗಿದ್ದಾನೆ, ಉಗ್ರಹ ಭಯಂಕರನಾಗಿದ್ದಾನೆ. ನಮ್ಮ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ. ಉಗ್ರ ರೂಪದಿಂದ ಇರುವವನೇ, ರುದ್ರರೂಪದವನ, ರುದ್ರನಿಗೆ ಉಗ್ರ ಕ್ರೂರ ಅಂತ ಹೇಳ್ತಾರೆ. ಆ ರೂಪದ ಪರಮಾತ್ಮ ರೂಪದವನೇ ಆಗಿದ್ದಾನೆ. ಸಂವತ್ಸರ ಒಟ್ಟು ಕಾಲದ ಒಟ್ಟು ಮೊತ್ತ 12 ತಿಂಗಳಿನ ಒಟ್ಟು ಮೊತ್ತಕ್ಕೆ ಸಂವತ್ಸರ ಅಂತ. ಸಂವತ್ಸರ ಪ್ರಜಾಪತಿ ಅಂತ ಹೇಳ್ತಾರೆ. ಆ ಪ್ರಜಾಪತಿ ಸ್ವರೂಪರಾದ ಕಾಲಪುರುಷ, ಕಾಲಾತ್ಮ, ಸಂವತ್ಸರೂಪಿ ಅಂತ. ಯಾಕಂದ್ರೆ ಸಂವತ್ಸರದಲ್ಲೇ ಎಲ್ಲವೂ ಆಗತ್ತೆ, ಉಂಟಾಗೋದು, ಹೋಗೋದು, ಬೆಳೆಯೋದು ಎಲ್ಲವೂ ಸಂವತ್ಸರದಲ್ಲೇ ಆಗೋದ್ರಿಂದ ಸಂವತ್ಸರವನ್ನ ಪ್ರಜಾಪತಿ ಅಂತ ಕರೀತಾರೆ. ಸಂವತ್ಸರಂ ಪ್ರಜಾ ಪಶವೋ ಪ್ರಜಾಯಂತೆ ಸಂವತ್ಸರೇ ನಿವಾಸ್ಮಿ ಭಜನೈತಿ. ಎಲ್ಲ ಹುಟ್ಟೋದು, ಅಡಗೋದು, ಏನೇ ಆಗೋದು ಎಲ್ಲ ಸಂವತ್ಸರದಲ್ಲೇ. ಸಂವತ್ಸರ ರೂಪಿ, ಕಾಲಪುರೂಪಿ, ಕಾಲಾತ್ಮ ಇದ್ದಾನೆ. ದಕ್ಷ, ದಕ್ಷ ಅಂದ್ರೆ ಸಮರ್ಥನು ಅಂತ. ಏನಕ್ಕೆ ಬೇಕಾದ್ರೂ ಅವನು ಅದ್ವಿತೀಯನು, ಅಗ್ರಗಣ್ಯ, ಸಮರ್ಥ, ಫುಲ್ ಪವರ್ ಇಂದ ಕೂಡ್ಕೊಂಡವನು. ಅವನ ಸಾಮರ್ಥ್ಯಕ್ಕೆ ಚ್ಯುತಿಯ ಕೊರತೆಯೇ ಇಲ್ಲ, ಅಂಥವನಾಗಿರುವನು ದಕ್ಷ. ಈಶ್ವರನ್ ಮಾವ ಅಲ್ವಾ ಗುರುಗಳೇ? ದಕ್ಷ ಪ್ರಜಾಪತಿ ಅವನು. ದಕ್ಷ ಪ್ರಜಾಪತಿ ಈಶ್ವರನ್ ಮಾವ. ಅವನು ಆಯ್ತಲ್ಲ ಸಂಹಾರ, ಮೊನ್ನೆ ಕಾತ್ಯಾನಿ ಕಥೆ ಹೇಳಿದ್ನಲ್ಲ, ಆ ದಕ್ಷ ಬೇರೆ, ದಕ್ಷ ಪ್ರಜಾಪತಿ. ಇವನು ದಕ್ಷ, ಅವನಿಗೂ ಆ ಹೆಸರು ಬಂದದ್ದು ಸಮರ್ಥನು, ಯೋಗ್ಯನು, ಅರ್ಹನು ನೋಡ್ಸ ಬಂದಿದೆ ದಕ್ಷನು ಅನ್ನೋ ಪದ. ವಿಶ್ರಾಮ ಹಿಂದ್ ಬಂತಲ್ಲ, ವಿರಾಮ, ವಿಶ್ರಾಮ, ವಿಶ್ರಾಂತಿ ಸ್ಥಾನ, ಆನಂದ ಸ್ಥಾನ, ಲಯಸ್ಥಾನ, ಎಲ್ಲವೂ ಅಡಗುವ ಸ್ಥಾನ ಅಂತ ಅರ್ಥ. ಎಲ್ಲವೂ ವಿಶ್ರಾಂತಿ ಪಡೆಯೋದು ಅಲ್ಲಿಯೇ, ಒಂದಾಗೋದು ಅಲ್ಲೇ, ಅದು ವಿಶ್ರಾಮನು ಅಂತ. ವಿಶ್ವದಕ್ಷಿಣ ಅಂತ, ಎಲ್ಲಾ ರೀತಿ ಸಾಮರ್ಥ್ಯದಿಂದ ದಕ್ಷಿಣ, ದಕ್ಷೆಯಿಂದ ಕೂಡಿದೆ ದಕ್ಷಿಣ, ದಕ್ಷತೆಯಿಂದ ಕೂಡಿಕೊಂಡವನಾಗಿರೋದೇ ದಕ್ಷಿಣ. ಆದ್ರಿಂದ ವಿಶ್ವದಕ್ಷಿಣ, ಎಲ್ಲಾ ಸಾಮರ್ಥ್ಯೋಪೇತನು, ಎಲ್ಲಾ ಸಾಮರ್ಥ್ಯದಿಂದಲೂ ಕೂಡಿಕೊಂಡವನು ಅಂತ ಅರ್ಥ. ವಿಶ್ವ ಅಂದ್ರೆ ಎಲ್ಲ ಅಂತ, ವಿಶ್ವ, ಸರ್ವ ಎಲ್ಲ ಒಂದೇ ಅರ್ಥ. ಎಲ್ಲಾ ದಕ್ಷತೆಯಿಂದಲೂ, ಸಾಮರ್ಥ್ಯದಿಂದಲೂ, ಯೋಗ್ಯತೆಯಿಂದಲೂ ಕೂಡಿಕೊಂಡವನಾದ ವಿಶ್ವ ದಕ್ಷಿಣ. ವಿಶ್ವವನ್ನೇ ದಕ್ಷಿಣೆ ಪಡೆದವನು ಅಂತ ಆಗ್ಬೋದಲ್ಲ?
ವಿಶ್ವವನ್ನೇ ದಕ್ಷಿಣೆ ಪಡೆದವನು ಅಂತ ಆ ಇದರಲ್ಲಿ ಬಲಿ ಚಕ್ರವರ್ತಿಯಿಂದ ವಿಶ್ವ ದಕ್ಷಿಣ ಯಸ್ಯ ಸಹ ವಿಶ್ವ ದಕ್ಷಿಣ ಮಾಡ್ಬೋದು. ದಕ್ಷಿಣೆಯು ಯಾವಾದನಿಗೂ ಬಲಿ ಚಕ್ರವರ್ತಿಯಿಂದ ಇಡೀ 3 ಲೋಕವನ್ನು ದಕ್ಷಿಣ ತಗೊಂಡ್ಬಿಟ್ಟಲ್ಲ, ಆ 3 ಹೆಜ್ಜೆ ನೆಪದಿಂದ ವಿಶ್ವವನ್ನೇ ತನ್ನದನ್ನಾಗಿ ಮಾಡ್ಕೊಂಡ ಅಂತ ಮಾಡ್ಬೋದು. ದಾನ ಬೇರೆ ಅಲ್ವಾ ಗುರುಗಳೇ? ದಕ್ಷಿಣೆ ಬೇರೆ, ದಾನ ಬೇರೆ. ದಕ್ಷಿಣೆ ಮಾಡಿದ್ರೆ ಏನೋ ಆರ್ತಿಜ್ಯ ಮಾಡಿದ್ರೆ ದಕ್ಷಿಣೆ ಮಾಡೋದು. ಇಲ್ಲಿ ದಾನ ಕೊಟ್ಟಿದ್ದು ದಕ್ಷಿಣೆ ಅಲ್ಲ. ಹೌದು, ಬಲಿ ಚಕ್ರವರ್ತಿ ದಾನ ಅಂತ ಹೇಳೋದು. ದಕ್ಷಿಣೆ ಕೊಡ್ಬೇಕಾದ್ರೆ ಆರ್ತಿಜ್ಯ ಮಾಡಿರ್ಬೇಕು. ಆರ್ತಿಜ್ಯ ಮಾಡಿ ಅಲ್ಲ ಹೋಗಿ ಒಂದು ವಿಶ್ವಾಸಾಮ ಹೇಳಿಯೋ ಅಥವಾ ಒಂದೇನು ಶಿವಸಹಸ್ರನಾಮ ಹೇಳಿಯೋ ದಕ್ಷಿಣೆ ತಗೋಬೇಕಾಯ್ತು. ಏನಿದೆ 3 ಹೆಜ್ಜೆ ಕೇಳ್ಬಿಟ್ಟು ತಗೊಂಡ ಅಂದ್ರೆ ದಾನ ಆಗ್ಬಿಡ್ತು. ಕೊಡಬೇಡ ಅಂತ ಮಾನವಕೋ ಎಂಬಿಟ್ಟು ಹೋಗುತ್ತಂತಾನೆ. ಮಾನವಕ ಶುಕ್ರಾಚಾರ್ಯ ಕೊಡಬೇಡ ಅಂತ, ಈ ಕೊಟ್ರೆ ಕೆಟ್ಟೆಯಿಂದ ಆಗಲಿ ಅಂತಂದ. ಅವನು ಏನ್ ಮಾಡ್ತಾನೆ ಗೊತ್ತಾ, ಆ ಗಿಂಡಿಯಲ್ಲಿ ನೀರು ಹಾಕ್ಬೇಕಲ್ಲ, ಆ ಹೆಂಡತಿ ಹತ್ರ ಆ ಗಿಂಡಿ ಇದಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಾನೆ ಶುಕ್ರಾಚಾರ್ಯ. ನೀರ್ ಬಿಡದೆ ನೀರ್ ಬಿಟ್ರೆ ಆ ದರ್ಬೆ ಚುಚ್ಚಿ ಬಿಡ್ತಾರೆ, ಕಣ್ಣು ಬೇರೆ ಕಳ್ಕೊಂಡ್ಬಿಡ್ತಾನೆ. ಒಂದು ಕಣ್ಣು ಬೇರೆ ಹೋಯ್ತು, ಒಕ್ಕಣ್ ಶುಕ್ರಾಚಾರ್ಯ ಒಕ್ಕಣ್ಣಾಗ್ಬಿಡ್ತಾನೆ. ಒಕ್ಕಣ್ ಶುಕ್ರಾಚಾರ್ಯ ಹೆದರ್ಕೊಂಡು ಓಡೋಗ್ಬಿಡ್ತಾನೆ. ಸುಕನ್ಯಾ ಹೇಗೆ ಶವನ ಕಣ್ಣಿಗೆ ಚುಚ್ಚಿಬಿಟ್ಲೋ ಆ ರೀತಿ ಕಣ್ಣು ಚುಚ್ಚಿಬಿಡ್ತಾನೆ, ದಂಡೆಯಲ್ಲಿ ಕಣ್ಣು ಕಳ್ಕೊಂಡ್ಬಿಡ್ತಾನೆ. ಏನೋ ಪ್ಲಾನ್ ಮಾಡಕ್ ಹೋದ್ರೆ ಏನೋ ಶಿಷ್ಯನ ಉದ್ಧಾರ ಮಾಡ್ಬೇಕು ಅಂತ ಹೋಗಿ ಕಣ್ ಕಳ್ಕೊಂಡ್ಬಿಟ್ರು. ಶುಕ್ರಾಚಾರ್ಯರಿಗೆ ಕಣ್ ಚುಚ್ತಾನೆ, ಭೃಗು ಮಹರ್ಷಿಗಳಿಗೆ ಕಣ್ ಕಿತ್ತಾನೆ. ಹೌದು, ಪಾದ ಕಿತ್ತೋದು, ಭೃಗು ಮಹರ್ಷಿ ಗಡ್ಡ ಕಿತ್ತೋದು ಅಲ್ಲ, ಪಾದ ತೊಳಿತೀನಿ ಅಂತ ಹೇಳಿ ಕಣ್ಣನ್ನ ಪಾದ ಅದನ್ನ ಕರೆಕ್ಟ್. ಅದೇ ನಾನು ದಕ್ಷಿಣಕ್ಕಿದ್ದು ಅದು ಕರೆಕ್ಟ್. ಹೌದೌದು, ಹತ್ತಿನೆತ್ತ ಸಮುದ್ಭವ ಇದನ್ನ ಮಾಡೋದು. ಹೌದೌದು. ವಿಶ್ವ ದಕ್ಷಿಣ ಹಂಗ್ ಮಾಡಿದಾರ ಇವ್ರೆ ಪ್ರಸನ್ನ ಅವರ, ನೀವೇ ಹೇಳಿ ಅರ್ಥ ಮಾಡಿದಾರ? ನಾನು ಅನ್ಕೊಂಡೆ ದಾನ ಕೊಟ್ಟಲ್ಲ ಬಲಿ, ಅದು ಅನ್ಕೊಂಡ್ಬಿಟ್ಟೆ. ಸ್ವಯಂ ವ್ಯಾಖ್ಯಾನ. ವಿಸ್ತಾರಸ್ಥಾವರಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ ಬೀಜಮವ್ಯಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ. ವಿಸ್ತಾರಃ ಸ್ಥಾವರಃ ಸ್ಥಾಣುಃ ಪ್ರಮಾಣಂ ಬೀಜಂ ಅವ್ಯಯಂ ಅರ್ಥಃ ಅನರ್ಥಃ ಮಹಾಕೋಶಃ ಮಹಾಭೋಗಃ ಮಹಾಧನಃ. ಇಲ್ಲಿ ಸ್ಥಾವರ ಸ್ಥಾಣು ಒಂದೇ ಮಾಡ್ಬಿಟ್ಟಿದ್ದಾರೆ. ವಿಸ್ತಾರ ಸ್ಥಾವರ ಸ್ಥಾಣು, ಸ್ಥಾವರ ಬೇರೆ ಅಲ್ಲ. ಬೀಜಮವ್ಯಮ ಒಂದೇ ಮಾಡಿದ್ದಾರೆ. ಬೀಜಮವ್ಯಮ ಒಂದೇ ಮಾಡಿದ್ದಾರೆ ಇಲ್ಲಿ. ಬೀಜಂ ಅವ್ಯಯಂ, ಬೀಜಮವ್ಯಂ ಒಂದೇ. ಹೌದು, ಅದು ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ, ಒಂದು ಮಾಡ್ತಿದ್ದಾರೆ. ಅವ್ಯಯಂ ಬೀಜಂ ವಿಶೇಷ ಮಾಡ್ಬಿಟ್ರು. ವಿಸ್ತಾರನು ಪೂರ್ತಿ ಜಗತ್ತೆಲ್ಲ ಹಾಡ್ಕೊಂಡವನು, ಎಲ್ಲವೂ ತುಂಬಿಕೊಂಡವನು, ವ್ಯಾಪಕನಾದವನು ಅಂತ ವಿಸ್ತಾರನು ಅಂದ್ರೆ. ಸ್ಥಾವರ ಸ್ಥಾಣು ಅಂದ್ರೆ ಸ್ಥಾವರ ರೂಪದಿಂದ ಅಂದ್ರೆ ಹಿಮಾಲಯಾದಿ ಬೆಟ್ಟ ರೂಪದಿಂದ ಸ್ಥಿರವಾಗಿ ಇರತಕ್ಕವನು ಅಂತ. ಸ್ಥಾಣು ಅಂದ್ರೆ ಅಲುಗಾಡದವನು, ಕೂಟಸ್ಥನು, ಅಲುಗಾಟವಿಲ್ಲದವನು ಅಂತ ಅರ್ಥ. ಸ್ಥಾವರ ರೂಪದಿಂದ ಸ್ಥಾಣು ಆಗಿದ್ದಾನೆ ಅಂದ್ರೆ ವ್ಯವಹಾರದಲ್ಲಿ ಲೌಕಿಕ ಪ್ರಪಂಚದಲ್ಲಿ ಬೆಟ್ಟ, ಮೇರು ಪರ್ವತ, ಶಕ್ಷ್ಯಾದ್ರಿ ಪರ್ವತ, ಕೊಡಚಾದ್ರಿ ಪರ್ವತ, ಹಿಮಾಲಯ ಪರ್ವತ, ಅನೇಕ ಪರ್ವತಗಳ ರೂಪದಿಂದ ಅವನು ಅಲುಗಾಡದೇ ಇದ್ದವನಾಗಿದ್ದಾನೆ ಅಂತ. ಈ ಜಂಗಮ ರೂಪದಲ್ಲಿ ಓಡಾಡ್ತಿದ್ರೆ ಈ ಬೆಟ್ಟ ಗುಡ್ಡ ರೂಪಗಳಿಂದ ಸ್ಥಾವರವಾಗಿದ್ದಾನೆ, ಸ್ಥಾಣುವಾಗಿದ್ದಾನೆ, ಸ್ಥಿರವಾಗಿದ್ದಾನೆ ಅಂತ. ಇನ್ನು ಅವನೇ ಪ್ರಮಾಣನು ಅಂದ್ರೆ 100ಕ್ಕೆ 100 ಸತ್ಯನು ಅಂತ ಅರ್ಥ. ಪ್ರಮಾಣ ಶಬ್ದಕ್ಕೆ ಅರ್ಥ ಯಾವುದು ಸತ್ಯವೋ ಅದು ಪ್ರಮಾಣ. ಈ ವಿಶ್ವದಲ್ಲಿ ಈ ಇದರಲ್ಲಿ
ಈ ಸಂಸಾರದಲ್ಲಿ ಈ ಜಗತ್ತಿನಲ್ಲಿ ಸತ್ಯವಾಗಿರೋದು ಅವನೊಬ್ಬನೇ ಆದ್ದರಿಂದ ಅವನೇ ಪ್ರಮಾಣ. ಪ್ರಮಾಣ ರೂಪ ಅಂದ್ರೆ ಸತ್ಯ ರೂಪದವನು ಅಂತ. ಗುರುಗಳೇ ಪ್ರಮಾಣಂ ಅಂತ ನಿಲ್ಲತ್ತಾ ಇದೆ. ಪ್ರಮಾಣಂ ಅಂತ ಅದು ಹಾಗೆ ನಿಲ್ಲುತ್ತೆ. ಯಾಕೆಂದ್ರೆ ಇದು ಶಬ್ದವೇ ಲಿಟ್ಟಾದಿಂದ ನಪುಂಸಕಲಿಂಗ. ಇದು ಪ್ರಮಾಣ ರೂಪದ ದ್ವಿತೀಯ ಅಲ್ಲ. ಇದು ಪ್ರಮಾಣಂ ಪ್ರಮಾಣೆ ಪ್ರಮಾಣಾನಿ ಪ್ರಥಮ ಏಕವಚನ. ಪ್ರಮಾಣ ರೂಪದವನು ಅಂತ ಸತ್ಯ ರೂಪದವನು ಅಂತ ಎಲ್ಲ ಅರಿವಿನಲ್ಲೂ ತೋರ್ಬರುವ ಮಾಡಿಸಲು ಮಾಡ್ಬೋದು. ಪ್ರಮಾಣ ಪ್ರತಿಯೊಂದು ಜ್ಞಾನದಲ್ಲೂ ತೋರ್ಬರುವ ಆತನು ಇವನೇ ಆತನು, ಇವನೇ ಪ್ರಮಾಣ ಅಂತ. ಇಂದ್ರಿಯ ಜ್ಞಾನದಲ್ಲೂ ಅವಗತಿಯಾಗಿ ತೋರ್ಬರೋನು ಇವನೇ. ಯಾವ ಶಾಸ್ತ್ರ ಎಲ್ಲಾ ಅರಿವಿನಲ್ಲೂ ಇರ್ತಕ್ಕವನು ಇವನೇ. ಆದ್ದರಿಂದ ಇವನು ಪ್ರಮಾಣ ರೂಪದವನು, ಅರಿವಿನ ರೂಪದವನು. ಇನ್ನು ಪ್ರಮಾಣವನ್ನು ನಡೆಸುವಾತನಾದ್ರಿಂದ ಪ್ರಮಾಣ ಅಂತ ಅರ್ಥ ಮಾಡ್ಬೋದು. ಪ್ರಮಾಣಗಳು ಅಂತ ಏನಿದೆ ಆ ಪ್ರಮಾಣಗಳಿಗೆ ಪ್ರಮಾಣತ್ವ ಇವನಿಂದಲೇ ಬಂದದ್ದು ಅಂತ. ಆದ್ರಿಂದ ಇವನೇ ಪ್ರಮಾಣ. ಪ್ರಮಾಣ ಸಾಕ್ಷಿ ಬೇರೆ, ಪ್ರಮಾಣಗಳಿಗೆ ತಳಹದಿಯಾಗಿ ನಡೆಸುವಾಗ ಪ್ರಮಾಣ ಇದ್ದಾನೆ. ಮತ್ತು ಅವ್ಯಯಂ ಬೀಜಂ. ಈ ಲೋಕದ ಒಳಗಿನ ಬೀಜ ಸುಟ್ಟು ಹೋಗ್ಬೋದು, ಹುರಿದು ಹೋಗ್ಬೋದು, ಮೊಳಕೆ ಆಗದೆ ಇರ್ಬೋದು. ಆ ಜಗತ್ ಕಾರಣದ ಪರಮಾತ್ಮನೆಂಬ ಬೀಜ ನಾಶವಾಗದ ಬೀಜ ಅದು. ಅಥವಾ ಅವ್ಯಾಕೃತವೆಂಬ ಬೀಜ ಅಂತ ಮಾಡ್ಬೋದು. ಅವ್ಯಾಕೃತಕ್ಕೂ ನಾಶವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಕ್ಷರ ಅಂತ ಹೇಳಿ ಅದನ್ನು ಕರೀತಾರೆ. ಅವ್ಯಾಕೃತವನ್ನು ಅಕ್ಷರ ಅನ್ನೋ ಪದದಿಂದ ಕರೀತಾರೆ, ನಾಶರಹಿತ ಅಂತ. ಮುಂಡಕೋಪನಿಷತ್ತಲ್ಲಿ ಅಕ್ಷರ ಪರತಃ ಪರಃ. ಹೌದು, ನಾಶರಹಿತವಾಗಿರುವ ಅವ್ಯಾಕೃತವನ್ನು ಅಕ್ಷರ ಅಂತಾರೆ. ಆ ಬೀಜ ಅಂತ ಮಾಡ್ಬೋದು. ಅಥವಾ ಪರಮಾತ್ಮನೇ ನಾಶರಹಿತನಾದ ಬೀಜನು ಅಂತ ಮಾಡ್ಬೋದು. ಈ ಗ್ರಾಮರ್ ಅವ್ಯಯಕ್ಕೂ ಈ ಅವ್ಯಯಕ್ಕೂ ಏನ್ ವ್ಯತ್ಯಾಸ ಗುರುಗಳೇ? ಯಾವ ಅವ್ಯಯ? ಈ ಏನದು ಅವ್ಯಯ ಅಂತದಲ್ಲ. ಅದು ಸದೃಶಂ ತ್ರಿಶುಲಿಂಗೇಶು ಸರ್ವಾಶು ಚ ವಿಭಕ್ತಿಷು ವಚನೇಶು ಚ ಸರ್ವೇಷು ಎನ್ನವ್ಯೇತಿ ತದವ್ಯಯಂ ಅಂತ. ಅದು ಲಿಂಗ ವಚನ ವಿಭಕ್ತಿಯಲ್ಲಿ ಚೇಂಜ್ ಆಗದೆ ಇರೋದ್ರಿಂದ ಅದು ಅವ್ಯಯ ಅಂತ. ಹಿ ಯು ಅಪಿ ಅನ್ನೋದು ರಾಮೋ ಅಪಿ, ಸೀತಾ ಅಪಿ, ವನಮಪಿ. ಅಪಿ ಯಾವಾಗ ಎಲ್ಲಕ್ಕೂ ಎಲ್ಲ ಲಿಂಗಕ್ಕೂ ಅದು ಅಪಿ ಆಗತ್ತೆ. ಹಿ ಪು ಚ ಇದೆಲ್ಲ ಅದು ಯಾವ ಲಿಂಗ ಯಾವ ವಿಭಕ್ತಿ ಯಾವ ವಚನದಲ್ಲೂ ಬದಲಾಗಲ್ಲ, ಚೇಂಜ್ ಆಗಲ್ಲ. ಇದೇ ಅರ್ಥನೇ, ಬದಲಾಗಲ್ಲ. ಬದಲಾಗೋದಿಲ್ಲ ಅನ್ನಲ್ಲ ಅವ್ಯಯ. ತನ್ನ ಮೂಲ ರೂಪವನ್ನು ಬಿಟ್ಕೊಳ್ಳಲ್ಲ, ಅದು ಅವ್ಯಯ. ಪರಮಾತ್ಮನು ನಾಶರಹಿತವಾದಂತಹ ಬೀಜನು, ಅವ್ಯಯವಾದ ಬೀಜನು ಅಂತ. ಅರ್ಥ ಸ್ವರೂಪನು, ಅರ್ಥ ಅಂದ್ರೆ ಪುರುಷಾರ್ಥ ಸ್ವರೂಪದವನು, ಪ್ರಯೋಜನ ರೂಪದವನು, ಆನಂದ ರೂಪದವನು ಅಂತ ಅರ್ಥ. ಅರ್ಥ ಅಂದ್ರೆ ಅವನಿಗೆ ಅರ್ಥವಿಲ್ಲ ಅಂದ್ರೆ ಅವಿದ್ಯಮಾನ ಅರ್ಥ ಯಶ ಸಹ ಅನರ್ಥ. ಒಂದು ಅವನು ಮಾತ್ರ ಅನರ್ಥ ಅಲ್ಲ. ಯಾವಾತನಿಗೆ ಯಾವ ಪುರುಷಾರ್ಥವೂ ಬೇಕಿಲ್ಲವೋ ಅವನು ಅರ್ಥರಹಿತನಾದವನು ಅನರ್ಥನು ಅಂತ. ಅರ್ಥವೆಂಬುದು ಯಾವನಿಗೆ ಇಲ್ಲವೋ ಅವಿದ್ಯಮಾನ ಅರ್ಥ ಯಶ ಸಹ. ಅರ್ಥ ಅನ್ನೋದು ನಮಗೆಲ್ಲ ಪುರುಷಾರ್ಥ ಅನ್ನೋದು ಬೇಕು, ಪರಮಾತ್ಮಗೆ ಅದು ಯಾವುದು ಬೇಕಿಲ್ಲ. ಅಂದ್ರೆ ಅವನು ಅನರ್ಥ ರೂಪನೇ, ಅರ್ಥರಹಿತನು, ಪ್ರಯೋಜನರಹಿತನು, ಪರಿಪೂರ್ಣನು ಅಂತ ಅರ್ಥ. ಸ್ವಯಂ ತಾನೇ ಅರ್ಥ, ಪ್ರಯೋಜನ ರೂಪದವನು, ಆನಂದ ರೂಪನು, ಸುಖರೂಪನೂ ಆಗಿದ್ದಾನೆ. ಅರ್ಥ ಸ್ವರೂಪನು, ಅರ್ಥವನ್ನು ಬಯಸದವನು, ಪ್ರಯೋಜನವನ್ನು ಇಟ್ಟುಕೊಳ್ಳದವನು ಅಂತ. ಮಹಾಕೋಶ ಅದು ಎಷ್ಟಿದೆ, ಆ ಟ್ರೆಸರಿಲಿ ಎಷ್ಟಿದೆ ಅಂತಂದ್ರೆ, ಮುಗಿಯದೇ ಇರುವ ಬಂಗಾರ, ಮುಗಿದೇ ಇರೋ ನವರತ್ನಗಳು, ಮುಗಿದೇ ಇರೋ ವಜ್ರ ಬೈಡೂರಿಗಳು. ಮಹಾಕೋಶ ಬರೀ ಬಂಗಾರ, ಬೆಳ್ಳಿ, ರತ್ನ, ವಜ್ರ ಬೈಡೂರಿ ಅಲ್ಲ, ಎಲ್ಲ ಜ್ಞಾನಗಳು, ಎಲ್ಲ ವಿದ್ಯೆಗಳು ಎಲ್ಲವೂ ಅವನಲ್ಲಿ ಇದೆ. ಅದು ಮಹಾಕೋಶ ಅಂದ್ರೆ ಸಮಸ್ತಕ್ಕೂ ಉಗಮ ಸ್ಥಾನ, ಭಂಡಾರ. ಸಮಸ್ತ ವಿದ್ಯಾ ಭಂಡಾರ, ಧಾನ್ಯ ಭಂಡಾರ, ನವರತ್ನ ಭಂಡಾರ, ಸಮಸ್ತ ಸಂಪತ್ ಭಂಡಾರ, ಏನೇನು ಹೇಳ್ತಿರೋ ಎಲ್ಲಕ್ಕೂ ಕೋಶ ಅವನು. ಕೋಶ ಅಂದ್ರೆ ಹೊರಗೆ ಕತ್ತಿಗೆ ಹೊರ ಹೇಗಿದೆಯೋ ಹಾಗೆ ಸಮಸ್ತ ವಿಶ್ವದ ಎಲ್ಲಾ ಸಂಪತ್ತಿಗೂ ಕೋಶನ ಇದ್ದಾನೆ. ಮಹಾಭೋಗ ಅನುಭವಿಸುವಾದರೂ ನಿಜವಾಗಿ ಅವನೊಬ್ಬನೇ ಅನುಭವಿಸ್ತಾ ಇರೋ, ಬಾಕಿಯವರೆಲ್ಲ ಮಾಯೆಯ ಭೋಜಯನ್ನ ಸುಳ್ಳುಸುಳ್ಳಾಗಿ ನಮ್ಮನ್ನು ಭೋಜಿಸ್ತಾ ಇದ್ದಾನೆ. ನಿಜವಾಗಿ ಅನುಭವಿಸ್ತಾ ಇರೋ ಪರಮಾತ್ಮನೇ. ಶ್ಲೋಕ ವಿಜ್ಞಾನಾಂಶ
ಸ್ವಪಿತಿ ಮಧುರ ಭುಂಗ್ ಮಾಯಾ ಭೋಜಯನ್ನ ತಾನು ಮಧುರ ಭುಕ್ಕು ಮಧುರವಾಗಿ ಎಲ್ಲವನ್ನು ಆನಂದ ರೂಪದಿಂದ ಅನುಭವಿಸ್ತಾ ಇದ್ದಾನೆ. ಈ ಜೀವನಗಳಿಂದ ಸುಳ್ಳುಳ್ಳಾಗಿ ನೀನು ಅನುಭವಿಸಿದ ಅಂದ್ಕೋ, ನೀನು ಸುಖ ಪಟ್ಟೆ ಅಂದ್ಕೋ ಅಂತ ಹೇಳಿ ಸುಳ್ಳುಳ್ಳಾಗಿ ಇವನಿಗೆ ಅನುಭವಿಸಿದೆ ನೀವು ಅಂದ್ಕೋತಾ ಇದ್ದಾನೆ. ಇವನಿಗೆ ಭೋಗ ಆಗೇ ಇಲ್ಲ, ಭೋಗ ಅನುಭವಿಸಿದ ಅವನು. ನಿಜವಾಗಿ ಮಹಾಭೋಗ ಪರಮಾತ್ಮ ಆನಂದ ಅನುಭವಿಸುವಾಗ ಅವನೇ, ಆನಂದ ರೂಪಿಯು ಅವನೇ ಇದ್ದಾನೆ. ಮಹಾಧನ ಋಷಿ ಮುನಿಗಳಿಗೆ ಹೆಚ್ಚಿದ ಧನ, ಹೆಚ್ಚಿದ ದುಡ್ಡು. ಲೋಕದವರು ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಅಂತ. ಅಜ್ಞಾನಿಗಳು ಕಲ್ಲಿನ ಇಂದ್ರನೀಲ, ವಜ್ರ, ವೈಡೂರ್ಯ, ಇದು ಅದೇನು ಕಲ್ಲಿನ ಇದಕ್ಕೆ ಚಂದ್ರಕಾಂತ ಅದನ್ನು ವಜ್ರ ಅಂತಾರೆ. ಅದು ನಿಜವಾಗಿ ಮಹಾಧನ ಪರಮಾತ್ಮನೇ ಇದ್ದಾನೆ. ಜಲ, ಅನ್ನ, ಸುಭಾಷಿತ ಇದೆಯಲ್ಲ ಅದು ರತ್ನ. ಅದರ ಉಗಮ ಸ್ಥಾನ ಪರಮಾತ್ಮನಾಗಿದ್ದಾನೆ. ಆದ್ದರಿಂದ ಅವನು ಮಹಾಧನ, ಹೆಚ್ಚಿನ ಮಹಾಂತಿ ಧನಾನಿ ಯಸ್ಮಿನ್ ಸಹ. ಜಲ, ಅನ್ನ, ಇನ್ನೊಂದು ಜಲಂ ಅನ್ನಂ ಸುಭಾಷಿತಂ. ಶಿವ್ಯಾಂ ತ್ರೀಣಿ ರತ್ನಾನಿ, 3 ರತ್ನ ಭೂಮಿಯಲ್ಲಿರೋದು ಜಲ, ಅನ್ನ, ಸುಭಾಷಿತ. ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧಿ. ಮೂಢರು ಕಲ್ಲಿನ ಚೂರಿಗೆ ರತ್ನ ಅಂತಾರೆ ಕಣ್ರಿ. ಧಡ್ರು ಅನ್ನ ಇಲ್ದೆ ಆಗತ್ತಾ, ನೀರಿಲ್ದೆ ಆಗತ್ತಾ, ಅದು ಒಳ್ಳೆ ಮಾತಿಲ್ದೆ ಬದುಕಕ್ಕಾಗತ್ತಾ ಅಂತಾರೆ. ಒಳ್ಳೆ ಮಾತು, ಒಳ್ಳೆ ಶುದ್ಧ ನೀರು, ಆಹಾರ, ಇದು ನಿಜವಾದ ರತ್ನ. ಇದು ರತ್ನಂಬುದು. ಆ 3ಕ್ಕೂ ಇವನೇ ಕಾರಣ. ಮಹಾಧನ, ಹೆಚ್ಚಿನ ಧನವನ್ನು ಹೊಂದಿದವನು, ಹೆಚ್ಚಿನ ಧನವನ್ನು ಕೂಡಿಕೊಂಡವನು ಅಂತ. ಸಾಕು ಸಾಕು, ಆಯ್ತಪ್ಪ. ಹಸಿವಾಗಿದೆ, ತಮಾಷೆ ಮಾಡ್ತಿದ್ದಾರೆ. ಯಾರು ನಂಗ? ನಮಸ್ಕಾರ ಗುರುಗಳೇ, ಚೆನ್ನಾಗಿತ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಮಗಳು ಫೋನ್ ಬರುತ್ತಾ ಈಗ? ನಮಸ್ಕಾರ ಗುರುಗಳೇ. ಅದೆಲ್ಲ ಏನಿಲ್ಲ, ಅದೆಲ್ಲ ಏನಿಲ್ಲ. ನಮಸ್ಕಾರ ಗುರುಗಳೇ. ಒಳ್ಳೇದಮ್ಮ, ಸರ್ವರಿಗೂ ಸ್ವಸ್ಥಸ್ತು. ನಮಸ್ಕಾರ ಗುರುಗಳೇ. ಮಗಳು ಫೋನ್ ಬರುತ್ತೆ ಅಂದ್ರ ಅದಕ್ಕೆ ಸಾಕು. ನಮಸ್ಕಾರ ಗುರುಗಳೇ. ರಾಮ್ ರಾಮ್. ಒಳ್ಳೇದಪ್ಪ. 4 ವರ್ಷ ಇವಾಗ ಅದಕ್ಕೆ ಸಾಕು ಅಂತ ಇದ್ದಾರೆ ಅಂತ ಇದ್ದಾರೆ. ಇಲ್ಲ ಇಲ್ಲ, ಆತರ ಏನಿಲ್ಲ ಗುರುಗಳೇ. ಅದು 8 ಕಾಲ ನಿಮ್ಗೆ ಲೇಟ್ ಆಗುತ್ತೆ, ಪಾತ್ರ ಲೇಟ್ ಆಗಿ ತಗೊಂಡ್ರಲ್ಲ. ನಿಮ್ ಮಗಳು ಶೈಲಜಾ ಹೇಳ್ತಾ ಇದ್ದಾರೆ. ಅದೇ ಫೋನ್ಗೆ ಈಗ ಬರಲ್ಲ, ಈಗ ಇನ್ನು 10:30, 11:00 ಆಗುತ್ತೆ. ಅಲ್ಲಿ ಅಷ್ಟೊಂದು ಎದ್ದಿರ್ತೀರಾ? ಅಷ್ಟ ನನಗೆ 11:30 ಅಲ್ಲ, ಅಲ್ಲಿ 2.5 ಅವರ್ ಡಿಫ್ರೆನ್ಸು. ಈಗ 9:30, 10 ಗಂಟೆಗೆ ಬರುತ್ತೆ. ಮೀನಮ್ಮ, ರಾಧಕ್ಕ ಚೆನ್ನಾಗಿದ್ದೀರಾ? ಮೀನಮ್ಮ ಅವರು ಚಿಂತಾಮಣಿ ಮೀನಮ್ಮ, ಇವ್ರು ಬೆಂಗಳೂರು ಮೀನಮ್ಮ. ಬೆಂಗಳೂರು ಮೀನಮ್ಮ ಕೈ ಕೊಟ್ಬಿಟ್ರು, ಬರಲ್ಲ ಅಂದ್ಬಿಟ್ರು. ಅವ್ರು ಬರೀ ಮಂಡೇ ಟು ಸಾಟರ್ಡೆ ಅಷ್ಟೇನಮ್ಮ? ಅಷ್ಟೇನಾ? ಸ್ವಾಮಿ ಅರ್ಥ ಆಗಿಲ್ಲ. ಅಲ್ಲಲ್ಲ, ಚೆನ್ನಾಗಿದ್ದೀರಾ ಅಂದೆ. ಸ್ವಾಮಿ ಚೆನ್ನಾಗಿದ್ದೀವಿ, ಕೇಳ್ತಾ ಇದ್ದೀವಿ. ಕರೋನಾ ಹೇಗಿದೆ ಆ ಕಡೆಯಲ್ಲಿ? ಇನ್ನೇನು ಅಷ್ಟು ಪ್ರಭಾವ ಇಲ್ಲ, ನೋಡ್ಬೇಕು. ಅಮ್ಮ ಮೀನಮ್ಮ, ನೀವು ಸೋಮಶೇಖರ್ ಫೋನ್ ಮಾಡಕ್ ಹೇಳಿ. ಆಮೇಲೆ ಆಮೇಲೆ ಫೋನ್ ಮಾಡಕ್ ಹೇಳಿ. ನಮಸ್ಕಾರ. ಒಳ್ಳೇದಮ್ಮ.